ಹೆಚ್ಡಿಕೋಟೆ ತಾಲೂಕಿನ ಬನವಾಡಿ ಗ್ರಾಮದಲ್ಲಿ ಒಂದೇ ಒಂದಿಂಚು ಭೂಮಿ ನನ್ನ ಹೆಸರಿನಲ್ಲಿ ಇದ್ದರೆ ಇದೆ ಎಂದು ಸಾಬೀತು ಮಾಡಿದರೆ ನಾನು ದೇಶ ಬಿಟ್ಟು ಹೋಗುತ್ತೇನೆ. ಅಲ್ಲದೆ ಆ ಗ್ರಾಮದ ನಿಂಗರಾಜಮ್ಮ ಮಾಡಿರುವ ಆರೋಪಗಳಲ್ಲಿ ಒಂದೇ ಒಂದು ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಎಚ್.ಸಿ. ನರಸಿಂಹಮೂರ್ತಿ ಸವಾಲು ಹಾಕಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನರಸಿಂಹಮೂರ್ತಿಯವರು, ಮೈಸೂರು ಪೊಲೀಸ್ ವರಿಷ್ಠಾಧಿಕಾರಿ ಸಮ್ಮುಖದಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಬನವಾಡಿ ಗ್ರಾಮದ ನಿಂಗರಾಜಮ್ಮ, ಶಿವಯ್ಯ ಹಾಗೂ ಚನ್ನ ಮಾಡಿರುವ ಆರೋಪಗಳೆಲ್ಲವೂ ಶುದ್ಧ ಸುಳ್ಳು. ನನ್ನ ಹೇಳಿಕೆ ಸಹಿಸಲಾಗದೆ ರಾಜಕೀಯವಾಗಿ ಮುಗಿಸಲು ಕೆಲವರು ನಿಂಗರಾಜಮ್ಮ ಅವರನ್ನು ಮುಂದೆ ಬಿಟ್ಟು ಮಾಡುತ್ತಿರುವ ಷಡ್ಯಂತ್ರ. ನಾನು ಇರೋದು ಹೆಚ್ಡಿಕೋಟೆಯಲ್ಲಿ, ಆದರೆ ನಾನೊಬ್ಬ ದಲಿತ ಸಮುದಾಯದ ಮುಖಂಡನಾಗಿರುವ ಹಿನ್ನೆಲೆ ನಮ್ಮ ಸಮಾಜದ ಆಗುಹೋಗುಗಳ ಬಗ್ಗೆ ಆಯಾ ಗ್ರಾಮದ ಮುಖಂಡರು ನನ್ನ ಗಮನಕ್ಕೆ ತರುತ್ತಾರೆ. ಅದನ್ನು ಕುರಿತು ಚರ್ಚಿಸಲು ಗ್ರಾಮಕ್ಕೆ ಹೋಗುತ್ತೇನೆ. ಅದೇ ರೀತಿ ಬನವಾಡಿಯಲ್ಲಿ ನಿಂಗರಾಜಮ್ಮ ಹಾಗೂ ಅವರ ಪುತ್ರ ಸಂಪತ್ ಕುಮಾರ್ ಭೂಮಿ ಕಬಳಿಸಲು ನಡೆಸಿದ ಹುನ್ನಾರದ ಬಗ್ಗೆ ನನ್ನ ಗಮನಕ್ಕೆ ತಂದಾಗ ಚರ್ಚೆ ನಡೆಸಲು ಹೋಗಿದ್ದೇನೆ ಹೊರತು ಯಾರನ್ನು ಕೊಲೆ ಮಾಡಲು ಅಥವಾ ಬೆದರಿಕೆ ಹಾಕಲು ಹೋಗಿಲ್ಲ ಎಂದು ಸಮರ್ಥನೆ ನೀಡಿದರು. ತಾಲೂಕಿನ ಬನವಾಡಿ ಪುನರ್ವಸತಿ ಗ್ರಾಮದಲ್ಲಿದ್ದು ದಲಿತ ಸಮುದಾಯಕ್ಕೆ ಸೇರಿದ ಸುಮಾರು 120 ಕುಟುಂಬಗಳು ವಾಸವಿವೆ. 1969ರಲ್ಲಿ ಅಂದಿನ ಕಂದಾಯ ಮಂತ್ರಿಗಳಾಗಿದ್ದ ಎನ್ ರಾಚಯ್ಯ ಅವರು ಅಲ್ಲಿ ವಾಸವಿದ್ದ ಒಂದೊಂದು ಕುಟುಂಬಕ್ಕೆ 3 ರಿಂದ 5 ಎಕರೆ ಜಮೀನುಳ್ಳ ಸಾಗುವಳಿ ಹಕ್ಕುಪತ್ರ ನೀಡಿದ್ದರು. ನನ್ನ ಮೇಲೆ ಆರೋಪ ಮಾಡಿರುವ ನಿಂಗರಾಜಮ್ಮ ಮೂಲತಃ ಬನವಾಡಿ ಗ್ರಾಮದವರಲ್ಲ, ಬದಲಾಗಿ ಕಾಳಿಹುಂಡಿ ಗ್ರಾಮದವರು. ಜಮೀನು ಪಡೆಯುವ ನಿಟ್ಟಿನಲ್ಲಿ ನಿಂಗರಾಜಮ್ಮ ತಮ್ಮ ಮಾವನ ಹೆಸರು ವೆಂಕಟಯ್ಯ ಹೆಸರನ್ನ ವೆಂಕಟಗಿರಿಯಯ್ಯ ಎಂದು ತಿದ್ದುಪಡಿ ಮಾಡಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಬನವಾಡಿ ಗ್ರಾಮಕ್ಕೆ ವಲಸೆ ಹೋಗುತ್ತಾರೆ. ಸರ್ವೆ ನಂಬರ್ 30ರಲ್ಲಿ 4.9 ಎಕರೆ ಜಮೀನಿದ್ದು, ಪಕ್ಕದ ಸರ್ವೆ ನಂಬರ್ 16ರಲ್ಲಿ 8 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡು ಪ್ರಸ್ತುತ 12 ರಿಂದ 13 ಎಕರೆ ಜಮೀನಿನಲ್ಲಿ ಅನುಭವದಲ್ಲಿದ್ದಾರೆ. ಇದೇ ಸರ್ವೆ ನಂಬರ್ಗೆ ಸೇರಿದ ಸರ್ಕಾರಿ ರಸ್ತೆಯಲ್ಲಿ ಮನೆ ಮತ್ತು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ತಿರುಗಾಡಲು ತೊಂದರೆ ಕೊಡುತ್ತಾ ಸ್ಮಶಾನ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ಗ್ರಾಮದ ಜನರು ಕೇಳಲು ಹೋದರೆ ದಬ್ಬಾಳಿಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ವಿಷಯ ನನ್ನ ಗಮನಕ್ಕೆ ಬಂದು ಸರಿಪಡಿಸಲು ಹೋದರೆ ನನ್ನ ಮತ್ತು ನನ್ನ ತಮ್ಮನ ಮೇಲೆ ಕೊಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇದೇ ವೇಳೆ ನಿಂಗರಾಜಮ್ಮ, ಶಿವಯ್ಯ ಮತ್ತು ಚನ್ನ ಎಂಬುವವರು ಮಾಡಿರುವ ಆರೋಪವನ್ನು ಎಚ್.ಸಿ. ನರಸಿಂಹಮೂರ್ತಿ ಅಲ್ಲಗೆಳೆದರು. ಪತ್ರಿಕಾಗೋಷ್ಠಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿರೋದಕ್ಕೆ ನಿಮಗೆ ತುಂಬ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ಪತ್ರಿಕಾಗೋಷ್ಠಿಗೆ ಏನು ಬನವಾಡಿ ಗ್ರಾಮದ ವಿಚಾರ ಇತ್ತು, ಮೊನ್ನೆ SP ಅವರು ಮಂಗಳವಾರ ದಿನ ಬಂದ ಸಂದರ್ಭದಲ್ಲಿ ಏನು ನಮ್ಮ ಮೇಲೆ ಆಪಾದನೆ ಮಾಡಿದರು, ಬನವಾಡಿ ಗ್ರಾಮಸ್ಥರ ಬಗ್ಗೆ ಮತ್ತು ಆ ಗ್ರಾಮದ ಬಗ್ಗೆ ಒಬ್ಬರು ಮಹಿಳೆ ಆಪಾದನೆ ಮಾಡ್ತಾರೋ, ಆ ಆಪಾದನೆಗೆ ಪ್ರತಿಯಾಗಿ ನಾನು ಸತ್ಯ ಹೇಳಲಿಕ್ಕೆ ನಿಮ್ಮನ್ನು ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿನಲ್ಲಿ ಬನವಾಡಿ ಗ್ರಾಮದ ಹಿರಿಯರು, ಯುವಕರು, ತಾಯಂದರು ನನ್ನ ಜೊತೆ ಪತ್ರಿಕಾಗೋಷ್ಠಿಲ್ಲ ಅವರು. ಆಮೇಲೆ ಅವ್ರ ಹೆಸರು ಹೇಳ್ತೀನಿ ನಾನು. ಸನ್ಮಾನ್ಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಗ್ಗಡದೇನಕೋಟೆ ತಾಲೂಕಿಗೆ ಅಹವಾಲುಗಳನ್ನ ಸ್ವೀಕಾರ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡ್ತಾರೆ ಅಂತ. ಅವ್ರ ಹೆಸರು ನಿಂಗರಾಜಮ್ಮ ಅಂತೇಳಿ. ಸೊ ನಿಂಗರಾಜಮ್ಮ ಅವರು ಆಪಾದನೆ ಮಾಡ್ತಕ್ಕಂಥದ್ರಲ್ಲಿ, ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳಲ್ಲಿ ಪೂರ್ಣ ಪ್ರಮಾಣದ ಪೂರ್ವ ನಿಯೋಜಿತ ನನ್ನ ತೇಜವಧೆ ಮಾಡಲಿಕ್ಕೆ ಯಾರೋ ಪ್ಲಾನ್ ಮಾಡಿ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಆಟದ ರೀತಿಯಲ್ಲಿ ನಿಂಗರಾಜಮ್ಮ ಅವರು ಕಣ್ಣೀರು ಹಾಕೊಂಡು ಅಧಿಕಾರಿಗಳ ಮುಂದೆ ನನ್ನ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಬನವಾಡಿ ಗ್ರಾಮ, ಹೆಗ್ಗಡದೇನಕೋಟೆ ತಾಲೂಕು ಬನವಾಡಿ ಗ್ರಾಮ ಪೂರ್ಣ ಪ್ರಮಾಣದ ನನ್ನ ದಲಿತ ಸಮಾಜದವರು ವಾಸ ಮಾಡ್ತಾ ಇರ್ತಕ್ಕಂಥ ಗ್ರಾಮ. 1969 ಇಸ್ವಿನಲ್ಲಿ ಆ ಗ್ರಾಮ ಅಲ್ಲಿ ಇರ್ತದೆ, ರಿಹಬಿಲಿಟೇಷನ್ ಗ್ರಾಮ. ಆ ಗ್ರಾಮಕ್ಕೆ ಸನ್ಮಾನ್ಯ ರಾಚಯ್ಯನವರು ಕಂದಾಯ ಮಂತ್ರಿಗಳಾಗಿ ಬಂದು ಸುಮಾರು 120 ಜನಕ್ಕೆ ಹಕ್ಕುಪತ್ರವನ್ನು, ಸಾಗುವಳಿ ಪತ್ರವನ್ನು ವಿತರಣೆ ಮಾಡಿರ್ತಾರೆ. ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಗ್ರಾಮಸ್ಥರಿಗೆ 3 ಎಕರೆ, 4 ಎಕರೆ, 5 ಎಕರೆ ಈ ರೀತಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ನಮ್ಮ ಆ ಬನವಾಡಿ ಗ್ರಾಮದಲ್ಲಿ ಬಂದಿರ್ತಾರೆ. ಈ ನಿಂಗರಾಜಮ್ಮ ಅಂತ ಏನು ಮಹಾತಾಯಿ ಇದ್ದಾರೋ, ಈ ಮಹಾತಾಯಿಯವರು ಆ ಊರವರಲ್ಲ, ಅವರು ಮೂಲತಃ ಕಾಳಿಹುಂಡಿಯವರು. ಕಾಳಿಹುಂಡಿನಲ್ಲಿ ಇವರು ಹಲವಾರು ಸಮಸ್ಯೆಗಳನ್ನ ಗ್ರಾಮದಲ್ಲಿ ಉದ್ಭವ ಮಾಡಿ ಆ ವೆಂಕಟಯ್ಯ ಅಂತಕ್ಕಂಥ ಅವ್ರ ಮಾವನ ಹೆಸರ ವೆಂಕಟಗಿರಿಯನ್ನು ಮಾಡ್ಕೊಂಡು ಅದನ್ನು ಡೂಪ್ಲಿಕೇಟ್ ಮಾಡ್ಕೊಬಂದು ಅಲ್ಲಿ ಸೇರ್ತಾರೆ ಅಲ್ಲಿ ಮಧ್ಯದಲ್ಲಿ. ಸೊ ಅಲ್ಲಿ ಗ್ರಾಮಸ್ಥರಿಗೂ ಅವತ್ತು ಬಂದಾಗಿಂದನೂ ಕೂಡ ಈ ಗ್ರಾಮದ ಜಮೀನಿಗೂ ಇವರು ಸಂಬಂಧ ಇಲ್ಲ ಅಂತೇಳಿ ಗಲಾಟೆಗಳು ನಡೆದ್ರು ಕೂಡ ಆ ಕಾಲದಲ್ಲೇ
ಆ ಬಂದು ಸೇರಿದಾಗಲಿದ್ರು ಕೂಡ ಇವರು ಉಡಾಪಿತನ ಸ್ವಲ್ಪ ಹೊರಟು ಅವಮ್ಮ ತಾಯಿ ಮಾತೆತ್ತಂದರೆ ಬಿದ್ಕ ಒದ್ದಾಡೋದು, ಬಟ್ಟೆ ಹರ್ಕೊಳ್ಳೋದು, ಬಂದು ಗಂಡಸರ ಮೇಲೆ ಕಂಪ್ಲೇಂಟ್ ಕೊಡೋದು, ಹುಡುಗರ ಮೇಲೆ ಕಂಪ್ಲೇಂಟ್ ಕೊಡೋದು ಮಾಡಿ ಎದುರಿಸಿ ಇವತ್ತವರು ಕೂಡ ಅದೇ ಪ್ರವೃತ್ತಿ ಬೆಳ್ಕೊಂಡ್ಬಿಟ್ಟವ್ರೆ. 1918 19 ಇಸ್ವಿಯಲ್ಲಿ ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬರು MP ಆಗಿರ್ತಾರೆ. ಇದೇ ಅನಿಲ್ ಚಿಕ್ಕಮದವರು ಶಾಸಕರಾಗಿರ್ತಾರೆ. ಸುಮಾರು 32 ಬೌದ್ಧ ಬಿಕ್ಕುಗಳು ಬನವಾಡಿ ಗ್ರಾಮಕ್ಕೆ ಹೋಗ್ತಾರೆ ಕರ್ಕೊಂಡು. ಅದರಲ್ಲಿ ನಾನು ಒಬ್ಬಿದ್ದೀನಿ. ಉದ್ದೇಶ ಅಲ್ಲಲ್ಲಿ ಬೌದ್ಧ ವಿಹಾರನ, ಅಂತಾರಾಷ್ಟ್ರೀಯ ಬೌದ್ಧ ವಿಹಾರನ ನಿರ್ಮಾಣ ಮಾಡ್ಬೇಕಂತೇಳಿ ಆ ಭೂಮಿ ಮೂಲತಃ ಅನುಭವ ಇರ್ತಕ್ಕಂಥ ಬನವಾಡಿಯವರು ಮತ್ತು ನಮ್ಮ ರತ್ನಪುರಿಯ ಲಕ್ಕಪ್ಪ ಸ್ವಾಮಿಗಳು ಅಂತೇಳಿ ಭಾರಿ ಶ್ರೇಷ್ಠವಾದಂಥ ಲಕ್ಕಪ್ಪ ಸ್ವಾಮಿಗಳ ಬಗ್ಗೆ ಭಾರಿ ವಿಶೇಷವಾದಂಥ ಗೌರವ ಇರ್ತಕ್ಕಂಥದ್ದು. ಯಾಕಂದರೆ ಅವರು ಎಲ್ಲವನ್ನು ತ್ಯಾಗ ಮಾಡಿ ಬರೀ ಒಂದೇ ಒಂದು ಪಂಚೆಯನ್ನು ಸುತ್ತಕೊಂಡು ಒಂದು ಸರ್ಟು ಇಲ್ಲದೇ ಆ ಬಡ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹಾಸ್ಟೆಲ್ ಮಾಡ್ಕೊಂಡು, SC/ST ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮಾಡ್ಕೊಂಡು ಹಾಸ್ಟೆಲ್ ನಡೆಸ್ಕೊಬರ್ತಕ್ಕಂಥ ಒಬ್ಬ ಪ್ರಬುದ್ಧವಾದಂಥ ಗುರುಗಳವರು ಲಕ್ಕಪ್ಪ ಸ್ವಾಮಿಗಳು. 1972ರಲ್ಲಿ ಅವರು ಕೂಡ ಆ ಕುಟುಂಬಕ್ಕೆ, ಅವ್ರ ಸ್ವಂತ ಕುಟುಂಬಕ್ಕೆ ಏನು ವಾಸ ಇರ್ತಾರೋ ಆ ಕುಟುಂಬಕ್ಕೆ, ಲಕ್ಕಪ್ಪ ಸ್ವಾಮಿಗಳ ಕುಟುಂಬಕ್ಕೆ 6 ಜನಕ್ಕೆ ಒಬ್ಬೊಬ್ಬರಿಗೆ 72 ಎಕರೆ, 12 ಎಕರೆನ ಒಟ್ಟು 72 ಎಕರೆ ಭೂಮಿನೂ ಕೂಡ ಅವರು ಕೂಡ ಮಂಜೂರು ಮಾಡಿಕೊಟ್ಟಿರ್ತಾರೆ ಸ್ವಂತ ಲಕ್ಕಪ್ಪ ಸ್ವಾಮಿ ಕುಟುಂಬಕ್ಕೆ. ಅದು ಹೊರತುಪಡಿಸಿ ಆ ಬನವಾಡಿ ಗ್ರಾಮದ ಏನಲ್ಲಿ ಬೇಸಾಯ ಮಾಡ್ಕೊಂಡಿದ್ದಂಥವ್ರು ಕೂಡ 69 ಇಸ್ವಿಯಲ್ಲಿ ಸಾಗುವಳಿ ಮಂಜೂರು ಮಾಡಿ ಕೊಟ್ಟಿರ್ತಾರೆ. ಸೊ ಈ 1920ರಲ್ಲಿ ಇವರು ಏನು ಬಂದು ಲಕ್ಕಪ್ಪ ಸ್ವಾಮಿಗಳು ಬೌದ್ಧ ವಿಹಾರ ಕಟ್ಟಕ್ಕೆ ನಾನು ಆ ಭೂಮಿ ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬರು ಮತ್ತು ಶಾಸಕ ಅನಿಲ್ ಚಿಕ್ಕಮದವರು ಶಾಸಕರದ ಮೊದಲೇ ವರ್ಷದಲ್ಲೇ ಅಲ್ಲಿ ಸುಮಾರು ಬಿಕ್ಕುಗಳು ಕರ್ಕೊಬಂದು ಉದ್ಲಿ ಪೂಜೆ ಮಾಡಿ ಒಂದು ಸ್ಥಾಪನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆಗೇನಾಗುತ್ತೆ, ಯಾಕೆ ಪೆಂಡಿಂಗ್ ಆಯಿತು ಅಂತ ಹೇಳಿದ್ರೆ ಅದೇ ತಾನೇ ಕೊರೋನಾ ಪ್ರಾರಂಭ ಆಗುತ್ತೆ. ಕಮೆನ್ಸ್ ಅದು 19 ಇಸ್ವಿಯಲ್ಲಿ ಕೊರೋನಾ ಪ್ರಾರಂಭ ಆಗುತ್ತೆ, ಅಷ್ಟಕ್ಕೆ ಸ್ಟಾಪ್ ಆಗ್ತದೆ ಅದು. ಸೊ ಈ ನಿಂಗರಾಜಮ್ಮವ್ರವ್ರಲ್ಲ ತಾಯಿಯವರು, ಅವ್ರಿಗೆ 4 ಎಕರೆ 9 ಗುಂಟೆ ಮಾತ್ರ ಭೂಮಿ ಇರ್ತಕ್ಕಂಥದ್ದಲ್ಲಿ ಸಾಗುವಳಿ ಇರ್ತಕ್ಕಂಥದ್ದು. ಅದು ಕೂಡ ವೆಂಕಟಯ್ಯ ಉರ್ಪ್ ವೆಂಕಟಗಿರಿ ಮಾಡ್ಕೊಂಡಿರ್ತಕ್ಕಂಥದ್ದು. ದಾಖಲೆ ಕೊಡ್ತೀನಿ ಅದರಲ್ಲಿ. 2 ವಂಶವೃಕ್ಷ ಇದೆ, ಅದು ನಾನು ಸಬ್ಮಿಟ್ ಮಾಡ್ತೀನಿ. 2 ವಂಶವೃಕ್ಷ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಒಂದು ವಂಶದಲ್ಲಿ 4 ಜನ ಅವ್ರೆ, ಇನ್ನೊಂದು ವಂಶದಲ್ಲಿ 7 ಜನ, 14 ಜನ ಅವ್ರೆ. ಅದು ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ನಿಂಗರಾಜಮ್ಮ ಫ್ಯಾಮಿಲಿ. ಸೊ ಇವೆಲ್ಲವನ್ನ ಕಥೆಗಳು ನನಗೆ ಗೊತ್ತಾಗುತ್ತೆ. ಯಾರೋ ಗ್ರಾಮಸ್ಥರು ಬಂದು ಹೇಳ್ತಾರೆ, ಲಕ್ಕಪ್ಪ ಸ್ವಾಮಿಗಳು ನನಗೆ ಬಂದು ಹೇಳ್ತಾರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ನಡೀತದೆ ಅಂತ ಹೇಳುವಾಗ ನಾನು ಪೂರಕವಾಗಿ ದಾಖಲೆ ಮತ್ತು ಗ್ರಾಮಸ್ಥರ ಪೂರಕವಾಗಿ ನಾನು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀನಿ. ಇವತ್ತು ಮಾಡ್ತಾಯಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಯಾವುದೋ ಕಾನೂನುಬದ್ಧ ನಿಜವಾದಂಥ ಭೂಮಿ ಒಡೆಯರಿಗೆ ನಾನೊಬ್ಬ ಸಮಾಜದ ಅಧ್ಯಕ್ಷ ಕೆಲಸ ಮಾಡ್ತಕ್ಕಂಥವನು. ಈ ಬಲಗೈ ಸಮಾಜದ ನಾನೊಬ್ಬ ಮುಖಂಡನಾಗಿ ನಾನು ಆ ಸಮಾಜದ ಆಗುವವರೆಗೂ ಸ್ಪಂದಿಸ್ಬೇಕಾದ ನನ್ನ ಕರ್ತವ್ಯದ ಜವಾಬ್ದಾರಿ ಮಾಡ್ತಿದ್ದೀನಿ. ಆದರೆ ನಿಂಗರಾಜಮ್ಮನವರ ಆಪಾದನೆ ಇದೆಯಲ್ಲ, ನನ್ನ ಮಗನ ಹೊಡಿಸಾಕ್ಬಿಡ್ತಾರ, ನನ್ನನ್ನು ಕೊಲೆ ಮಾಡಿಸ್ಕೊಂಡು ಒಂಟಿ ಮನೆ ಅಂತೇಳಿ, ಯಾವುದು ಅಲ್ಲ, ಸುಳ್ಳು ಅದು. ಅವ್ರ ಆಪಾದನೆ ಸುಳ್ಳು. ಅವ್ರು ಕೊಟ್ಟಿರ್ತಕ್ಕಂಥದ್ದು ಸಾಗುವಳಿ, ನಕಲು ಸಾಗುವಳಿ 4 ಎಕರೆ 9 ಗುಂಟೆ. ಈಗ ಅವ್ರು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು 13 ಎಕರೆ. ಯಾರು ನಕಲು, ಯಾರು ಸುಳ್ಳು? ಸರ್, ಮನೆ ನಿಂಗರಾಜಮ್ಮನವ್ರು ಕೇಳ್ತೀನಿ, ನೀವು ಎಷ್ಟು ಎಕರೆ ಉಳ್ತಿದ್ದೀರಿ, ಯಾರು ಭೂಮಿ ಉಳ್ತಿದ್ದೀರಿ, ನಿಮ್ಗೆ ಸಾಗುವಳಿ ಆಗಿರೋದು ಎಷ್ಟು? ಇದು ತನಿಖೆ ಆಗ್ಬೇಕಿದು. ಸೊ ನರಸಿಂಹಮೂರ್ತಿ ತಪ್ಪು ಮಾಡಿದರೆ ನಮಗೂ ಶಿಕ್ಷೆ ಆಗಲಿ, ಐ ಅಗ್ರಿ. ನಾನು ಈ ದೇಶದ ಕಾನೂನು ಎಲ್ಲಕ್ಕೆ ನಾನು ಗೌರವ ಕೊಡ್ತಕ್ಕಂಥವನು. ನರಸಿಂಹಮೂರ್ತಿದಲ್ಲಿ ಒಂದೇ 1 ಇಂಚು ಭೂಮಿ ಇದ್ದರೂ ಕೂಡ ನಾನು ಈ ದೇಶ ಬಿಟ್ಟೊಂಡಿರ್ತೀನಿ. ನರಸಿಂಹಮೂರ್ತಿದು 1 ಇಂಚು ಭೂಮಿ. ನಿಂಗರಾಜಮ್ಮನವ್ರು ಹೇಳ್ತಾರಲ್ಲ, ನರಸಿಂಹಮೂರ್ತಿ ಅವ್ರ ತಮ್ಮ ಬಂತ ಬಳಕೆ ಮಾಡ್ತಾನೆ, ಹೊಡೆದ್ಬಿಡ್ತಾನೆ, ಕೊಲೆ ಮಾಡ್ತಾನೆ ಅಂತ. ನಾನೇ ಕೊಲ್ಲಿ ಬನವಾಡಿಲು ಕೊಲೆ ಮಾಡಬೇಕು ಅಲ್ಲಿ? ನಾನೇ ಕೂಗ್ತೀನಿ ಅಲ್ಲಿಗೆ ಕೊಲೆ ಮಾಡೋಕ್ಕೆ ಇವ್ರನ್ನ? ಸೊ ನಿಜವಾದ ಕೊಲೆಗಾರ ಇವ್ನ ಮಗ ಸಂಪತ್ ಕುಮಾರ್. ಯಾಕಂದರೆ 2022-23ರಲ್ಲಿ ಆ ಗ್ರಾಮದ ಒಬ್ಬ ಮುಖಂಡ ಯಜಮಾನ ಅವನ್ನ ಇವ್ರು ಕೊಲೆ ಮಾಡೋಕ್ಕೆ ಒಂಬರ್ಗಳು ಕಬ್ಬಣ ಸೇರ್ತಾವೆ ಅಡ್ಡೆ ಹಾಕೊಂಡು ಬೈಕಲ್ಲಿ ಒಂಬರ್ಗಳಿಂದ ಹೋಗಿ ಅವರೆಲ್ಲ ಸಂಪರ್ಕ ಒಂಬರ್ಗಳಿದೆ. ನಾಡ್ ಕಚೇರಿಗೆ ಹೋಗಿ ಬರುವಾಗ ಅಡ್ಡೆ ಹಾಕೊಂಡು ಓಡೋದು ತಗೊಬಂದು ಸಾರ್ವಜನಿಕರು ಬರದೇ ಹೋಗಿರೋ ಕೊಲೆ ಆಗೋಯ್ತಿದ್ದ ಅಂಕೈನವರು. ಆ ಸಂದರ್ಭ ಸಾರ್ವಜನಿಕರು ಓಡಾಡ್ತಕ್ಕಂಥವ್ರು ಓಡಾಗಿ ಬುಡಿಸಿ ಇವ್ರನ್ನ ತಗೊಬಂದು ಅಡ್ಮಿಟ್ ಮಾಡಿ 307 ಕೇಸ್ ಆಗಿ ಇವತ್ತು ಏನು ಆಪಾದನೆ ಮಾಡೋಲ್ಲ ಇವ್ರ ಮೇಲೆ FIR ಆಗಿ ಕೋರ್ಟ್ಗಳಿತ್ತವ್ರೆ. ಸನ್ಮಾನ್ಯ ನಿಂಗರಾಜಮ್ಮನವರ ಮಗ ಹೇಳಿದ್ರಲ್ಲ, ನನ್ನ ಮಗನ ಕೊಲೆ ಮಾಡ್ಬಿಡ್ತಾರೆ. ಏನು ಕೊಲೆ ಮಾಡಿ? ನೀನು ಕೊಲೆ ಮಾಡೋಕ್ಕೆ ಹೋಗಿರೋದು ನಿನ್ನ ಮಗ. ಆ ಊರಿನ ಮುಖಂಡರುಗಳನ್ನ ಯಾರು ಮುಂದೆ ಕೊಡ್ತಾರೋ ಅವ್ರನ್ನ. ಸತ್ಯ ಬೇಕಲ್ಲ ಇದಕ್ಕೆ. ಸೊ ಮೊನ್ನೆನೂ ಕೂಡ ಇವತ್ತು ನೀವು ಹೋಗಿ ನೋಡಿ, ಆ ಪ್ರಕರಣ ಆಯ್ತದೆ, 2-3 ಕೇಸ್ಗಳಾಯ್ತು ಅವ್ರ ಮೇಲೆ.
ಅದಾದ ಮೇಲೂ ಕೂಡ ಅದೇ ಅಂಕಯ್ಯನಿಗೆ ಮೊನ್ನೆ ತಾಲೂಕು ಕಚೇರಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಇದೇ ಸಂಪತ್ ಕುಮಾರ್, ನಿಂಗಜಮ್ಮ ಅವ್ರ ಮಗ ಸಂಪತ್ ಕುಮಾರ್, ಜಿನ್ನಳ್ಳಿ ಮಹೇಶ್ ಬೈಕಲ್ಲಿ ಬಂದು ಗುದ್ದಿ ಕಾಲ್ ಫ್ರಾಕ್ಚರ್ ಆಗಿ ಸನ್ಮಾನ್ಯ ಅಂಕಯ್ಯನವರು ಎಷ್ಟು ದಿನ ಆಯಿತು ಅಡ್ಮಿಟ್ ಆಗಿ 8ರಿಂದ 10 ದಿನದಲ್ಲಿ ಬಂದು ಅಡ್ಮಿಟ್ ಆಗೋರು ಇನ್ನೂ ಎಫ್ ಐ ಆಗಿಲ್ಲ ಅವ್ರ ಮೇಲೆ. ದೂರದಾರ ಇನ್ಪೇಷೆಂಟ್ ಕಾಲು ಮುರಿದಿದೆ, ಫ್ರಾಕ್ಚರ್ ಆಗಿದೆ, ಆಪರೇಷನ್ ಆಗಿದೆ, ಇನ್ನೂ ಕೂಡ ಎಫ್ ಐ ಆಗಿಲ್ಲ. ಕೊಲೆಗಾರ ಯಾರು? ನರಸಿಂಹಮೂರ್ತಿ ತಮ್ಮನ ಅಥವಾ ಬನವಾಡಿಯವರ ಈ ನಿಂಗರಾಜಮ್ಮಣಿಯವರ ಮಗನೋ? ಸೊ ಇಷ್ಟೆಲ್ಲ ಪ್ರಕರಣಕ್ಕೆ ತಿರುವು ಕೊಡಲಿಕ್ಕೆ ಜೊತೆ ನಾನು ನಾನೇನಾರ ಆ ಜಾಗಕ್ಕೆ ಬನವಾಡಿಯವ್ರು ಸಪೋರ್ಟ್ ಮಾಡದೆ ಹೋದರೆ ಆ ಭೂಮಿ ಕಬಳಿಸ್ಬೋದು. ಇದು ಹುನ್ನಾರ. ನರಸಿಂಹಮೂರ್ತಿ ಏನಾದರೂ ಗ್ರಾಮಸ್ಥರು ಸಪೋರ್ಟ್ ಮಾಡದೆ ಹೋದರೆ ಆ ಭೂಮಿ ನಮ್ಗೆ ಯಾರು ತೊಂದರೆ ಕೊಡಲ್ಲ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ನನ್ನ ಮೇಲೆ ಮೊನ್ನೆ SP ಹತ್ರ ದೂರು ಕೊಡ್ತಾರೆ. ಸನ್ಮಾನ್ಯ SP ಸಾಹೇಬ್ರ ಮನವಿ ಮಾಡ್ಕೊತೀನಿ ಈ ಮುಖಾಂತರ ಒಂದು ತನಿಖೆ ತಂಡವನ್ನೇ ರಚನೆ ಮಾಡಿ. ನರಸಿಂಹಮೂರ್ತಿ ಪಾತ್ರ ಏನು, ನಿಂಗರಾಜಮ್ಮನ ಪಾತ್ರ ಏನು, ನಿಂಗರಾಜಮ್ಮನ ಕುಟುಂಬದ ಪಾತ್ರ ಏನು ಅಂತ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಿಂಗರಾಜಮ್ಮನ ಅಳಿಯ ಕಾಳಿಹುಂಡಿ ಸಿದ್ದರಾಜು ಸ್ವಂತ ಅಳಿಯ ಮಗಳ ಗಂಡ ಇವತ್ತು ಅವನು ಇಡೀ ಗ್ರಾಮನ ಎದುರಿಸ್ತಾವನೆ. ಯಾತಕ್ಕಂದರೆ ಅವನು ಕಳೆದ 2-3 ವರ್ಷದಲ್ಲಿ ಬಿಡುಗಡೆ ಬಂದಿರತಕ್ಕಂಥವನು. ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಹಾಕಿ 14 ವರ್ಷ ಜೈಲಲ್ಲಿ ಇದ್ದು ಬಂದು ಈಗಲೂ ಕೂಡ ಮಚ್ಚಿಡ್ಕೊಂಡು ಅವ್ನು ತಿರ್ಗಾಡೋದು ಮಚ್ಚಿಡ್ಕೊಂಡು ನೋಡಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಎದುರುಗಡೆ ತಿರ್ಗಾಡ್ತಾನೆ ಅವನು ಅಳಿಯ. ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥ ಸಿದ್ದರಾಜು ಇವನು ಅಳಿಯ, ನಿಂಗರಾಜಮ್ಮನವರ ಅಳಿಯ ತಿರ್ಗಾಡ್ತಾನೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಎದುರುಗಡೆ ಮಚ್ಚ ಕಂಕ್ಳು ಸಿಕ್ಕೊಂಡು ಪೊಲೀಸರು ಬರೋಕ್ಕೆ ಮುಂಚೆ ಅವ್ರನ್ನೆಲ್ಲ ಅರಿಶಾಡ್ತಾ ಇರ್ತಾನೆ. ಊರವ್ರನ್ನ ಕತ್ತರಿಸ್ಬಿಡ್ತೀನಿ, 1 ಸಲ 14 ವರ್ಷ ಜೈಲಿಗೆ ಹೋಗಿದ್ದೀನಿ, ಮತ್ತು ನಿಮ್ಮನ್ನ ಯಾರನ್ನ ಮುಗಿಸ್ಬಿಟ್ಟೆ ಹೋಗ್ತೀನಿ, ನಾನು ಹೋಗೋದು ಒಬ್ಬರನ್ನ ಮುಗಿಸ್ತೀನಿ ಅಂತೇಳಿ. ಸೊ ಗ್ರಾಮಸ್ಥರು ಹೇಳ್ತಾರೆ ಅದು ಹೇಳುವಾಗ ಮಚ್ಚಿಡ್ಕೊಂಡು 14 ವರ್ಷ ಕನ್ವಿಕ್ಷನ್ ಆಗಿರೋ ಮರ್ಡರ್ ಕೇಸ್ ಆಗಿರ್ತಕ್ಕಂಥ ಒಬ್ಬ ಸಿದ್ದರಾಜು ಅಂತಕ್ಕಂಥ ನಿಂಗರಾಜಮ್ಮನವ್ರ ಅಳಿನವರು ಇವ್ರ ಅಳಿನ ಸೇಫ್ ಮಾಡೋಕ್ಕೋಸ್ಕರ, ಇವ್ರ ಮಗನ ಸೇಫ್ ಮಾಡೋಕ್ಕೋಸ್ಕರ ನನ್ನ ಮೇಲೆ, ನನ್ನ ತಮ್ಮನ ಮೇಲೆ ಆಪಾದನೆ ಮಾಡ್ತಾರೆ. ಇದು ಹೊಸ ಸ್ಥಿತಿ. ಇದ್ರ ಬಗ್ಗೆ ಆಗ್ಲೇ ಈ ಬನವಾಡಿ ಗ್ರಾಮದ ಬಗ್ಗೆನೇ ಈಗಾಗಲೇ ಕಳೆದ ವಾರ ಮಂಗಳವಾರಕ್ಕೆ 8 ದಿನ ಅಂದರೆ ಹೆಚ್ಚು ಕಡಿಮೆ ಇವತ್ತು 12 ದಿನ ಆಗಿದೆ. ಸೊ ತಾಲೂಕು ಆಡಳಿತ ಪ್ರಾಧಿಕಾರ ಅಂತ ಏನು SP ಸಾಹೇಬ್ರು ಹೇಳಿದ್ರು ಅವತ್ತು, ಕಂದಾಯ ಇಲಾಖೆಯ ಪ್ರಾಧಿಕಾರ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರ ಗಂಗಾಧರ್ ಅವರ ನೇತೃತ್ವದಲ್ಲಿ, ಸರ್ವೆ ಡಿಪಾರ್ಟ್ಮೆಂಟ್ನ ADL ಅವರ ನೇತೃತ್ವದಲ್ಲಿ VARI ಸರ್ವೇರ್ ಇಷ್ಟು ಜನ ಗ್ರಾಮಸ್ಥ ಮಧ್ಯದಲ್ಲಿ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಸಭೆ ಮಾಡ್ತಾರೆ. ಯಾವಾಗ ಈ ಮಂಗಳವಾರ SP ಸಾಹೇಬರು ಬರೋಕ್ಕೆ ಮುಂಚೆ 1 ವಾರ ಮುಂಚೆ ಸಭೆ ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಇದು ಆಗ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ತಪ್ಪು ಅಂತೇಳಿ ತಹಸೀಲ್ದಾರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ವೆ ADL ಎಲ್ಲ ಸೇರಿ ಇದನ್ನು ತನಿಖೆ ಮಾಡಿ ಇದ್ರ ಬಗ್ಗೆ ಕ್ರಮ ಮಾಡ್ಬೇಕಂತೇಳಿ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿರ್ತೀನಿ. ಇವರು ಭ್ರಷ್ಟಾಚಾರ ಯಾವಾಗ ತಹಸೀಲ್ದಾರ್ ಅವರು ಸಭೆ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ VARI ಸರ್ವೇರ್ ಸಭೆ ಮಾಡಾದ್ಮೇಲೆ ಪೂರ್ವಕವಾಗಿ ಈ ಪ್ಲಾನನ್ನು ಮಾಡ್ತಾರೆ. ಇದು ಸ್ಪಷ್ಟ. ತಾಲೂಕು ದಂಡಾಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟ್ರು, ADL VARIಗಳು ಸರ್ವೇರ್ ಸೇರಿಸಿ ಸಭೆ ಮಾಡಾದ್ಮೇಲೆ ಮಂಗಳವಾರ ಸಭೆ ಮಾಡ್ತಾರೆ. ಈ ಮಂಗಳವಾರ ಅದನ್ನು ಮುಚ್ಚಾಕೋಸ್ಕರ ಈ ಪ್ಲಾನ್ ಮಾಡಿ ಒಬ್ಬರ ಮೇಲೆ ಆಪಾದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಪೂಜ್ಯ ತಾಯಿಯಾದಂಥ ನಿಂಗರಾಜಮ್ಮನವರು ಈ ಆಪಾದನೆ ಮಾಡ್ತಾರೆ. ಇನ್ನೂ ಒಂದು ಸನ್ಮಾನ್ಯ ಆತಂಕ ಏನಾಗಿದೆ ನಿಂಗರಾಜಮ್ಮ ತಾಯಿಯವ್ರಿಗಂದ್ರೆ, ಇವರು ಅಕ್ರಮವಾಗಿ 8 ಎಕರೆ 9 ಎಕರೆ ಜಮೀನ ಅಕ್ರಮವಾಗಿ ವ್ಯವಸಾಯ ಮಾಡ್ತಾವ್ರೆ. ಅಕ್ರಮವಾಗಿ 4 ಎಕರೆ 9 ಗುಂಟೆ ಹೊರತುಪಡಿಸಿ ಅಕ್ರಮವಾಗಿ 8 ಎಕರೆಗೂ ಹೆಚ್ಚು ಜಮೀನನ್ನು ವ್ಯವಸಾಯ ಮಾಡ್ತಾವ್ರೆ. ಒಂದು ಅದು ಬಿಡ್ಬೇಕಾಯ್ತನ್ನ ಬೈದಲವ್ರೆ. 2 ಮೂರನೇದು ಬನವಾಡಿ ಗ್ರಾಮಕ್ಕೆ ಸರ್ಕಾರದ ವತಿಯಿಂದ ಒಂದು ಮಸಾಣ ಮಂಜೂರಾಗಿದೆ. ಈಗಾಗಲೇ ಮಸಾಣ ಅಲ್ಲಿ ಸಮಾಧಿಗಳಿವೆ, ಮಸಾಣ ನಡೀತದೆ. ಒಬ್ಬ ತಾಯಿ ತೀರೋಯ್ತಾರೆ, ಅವ್ರ ಹೆಸರು ಮಾದೇವಮ್ಮ ತೀರೋಯ್ತಾರೆ. ಆ ಶವ ಸಂಸ್ಕಾರಕ್ಕೆ ಮಾಡಕ್ಕೆ ಹೋಗುವಾಗ ಇದೇ ನಿಂಗರಾಜಮ್ಮನವರು ನೋಡಿ, ಆ ತಾಯಿ ತೀರೋಗತಕ್ಕಂಥ ಕೊಡಿ ಇಲ್ಲ ಒಬ್ಬರ ತೀರೋಗ್ತಾರೆ ಮಾದೇವಮ್ಮನವರು. ಈ ಮಾದೇವಮ್ಮನವರು ಇವರು ಸಾವನ್ನ ದಫನ್ ಮಾಡಕ್ಕೆ ಹೋಗುವಾಗ ಸೌದೆ ತಗೊಂಡು ಸೌದೆ ಜೋಡಿಸಿ ಮಸಾಣದಲ್ಲಿ ಇದೇ ನಿಂಗರಾಜಮ್ಮನವರು ಆ ಸೌದೆ ತುಂಬ್ಕೋತಕ್ಕಂಥ ಎತ್ತಿನ ಗಾಡಿ ಹಿಂದೆ ಅಡ್ಡೆ ಹಾಕೊಂಡು ಆ ಎತ್ತಿನ ಗಾಡಿ ಎತ್ತುಗಳನ್ನ ಬಿಚ್ಚಾಕ್ಬಿಟ್ಟು ತಾನೇ ಅಡ್ಡಡ್ಡ ಮನೆ ಕದಾಳೆ, ನಾನು ಅಲ್ಲಿ ದಫನ್ ಮಾಡಕ್ಕೆ ಬಿಡೋದಿಲ್ಲ ನಾನು ಅಂತ.
ಒಂದು ಭೂ ಕಬ್ಬಳಿಕೆ ಇಲ್ಲಿ ಮಲಗಿರೋದು ಗಾಡಿ ಕೆಳಗಡೆ ನೊಗ ಅದಲ್ಲ ಎತ್ತು ನೊಗ ಬಿಟ್ಬಿಟ್ಟು ಆ ನೊಗದ ಹಗ್ಗನ ನಾನೇ ನೆಣಕ್ಕೆ ಸುತ್ತೀನಿ ನಾನು ಇಲ್ಲಿ ನೀವು ದಫನ್ ಮಾಡೋದು ಅಂತೇಳಿ ಬೆದರಿಕೆ ಆಗ್ತಾಳೆ. ಆ ಸಂದರ್ಭಕ್ಕೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಹೋಗಿ ಅವಳನ್ನ ಹೊರಗಡೆ ಹಾಕಿ ಪೊಲೀಸ್ ಬಿಟ್ಟು ಶವ ಸಂಸ್ಕಾರ ಮಾಡೋಕ್ಕೆ ಸರ್ಕಾರದ ತಾಲೂಕು ಆಡಳಿತ ಮಾಡ್ತದೆ. ಒಂದು ಭೂಮಿ ಕಬಳಿಕೆ ಮಾಡ್ಕೊಂಡ, ಒಂದು ನಳಿಯ ಮರ್ಡರ್ ಕೇಸಲ್ಲಿ ಹೋಗಿ ಬಂದಿರ್ತಕ್ಕಂಥ ಮಚ್ಚಿ ಕೊಟ್ಕೊಂಡು ಹರೀಶ್ ಆಡ್ತಾನೆ ಊರವ್ರು ಯಾರು ಒಳಗಡೆ ಹೋಗಿ ದನ ಮೀಸಕ್ಕೆ ಹೋಗಿಲ್ಲ, ಆಡು ಮೀಸಕ್ಕೆ ಹೋಗಿಲ್ಲ, ಹೆಣ್ಮಕ್ಳು ಯಾರು ಕೂಡ ಬನ್ವಾಡಿಯವರು. ಮೂರನೇದು ಸ್ಮಶಾನದ ಜಾಗನ ಕಬಳಿಸ್ಕೊಂಡು ಅದರಲ್ಲೂ ಕೂಡ ಕೊಡದೇನೆ ಪೊಲೀಸ್ ಕೇಸೆಲ್ಲ ಆಗಿ ಅದಾಗಿದೆ. 4ನೇ ಕೇಸು ಏನು ಇವರು ಮನೆ ಕಟ್ಕೊಂಡವ್ರಲ್ಲ ಸರ್ಕಾರಿ ರಸ್ತೆನಲ್ಲಿ, ನಕಾಸ ರಸ್ತೆನಲ್ಲಿ, ಸರ್ಕಾರಿ ನಕಾಸ ರಸ್ತೆನಲ್ಲಿ 1959 ಇಸ್ವಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ನಕಾಸದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾವ್ರ. ತಾಲೂಕು ಆಡಳಿತ ಸರಿಯಾಗಿ ಹೋದ್ರ 8 ಎಕರೆ ಭೂಮಿ ಬಿಟ್ಟಾಯ್ತದ, ರೋಡ್ ಅಕ್ರಮವಾಗಿ ತೆರವು ಮಾಡ್ತಾರ, ಮಸಾಣ ಜಾಗ ಬುಡಿಸ್ತಾರ. ನನ್ನ ಒಂದೇ ಒಂದು ದುರುದ್ದೇಶ ಇಟ್ಕೊಂಡವರು ತಾಯಿ, ನಾನು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಗ್ರಾಮಕ್ಕೆ ಕಾನೂನು ಪ್ರಕಾರ ಏನು ನಮ್ಮ ದಲಿತರಿಗೆ ಇದು ವ್ಯವಸಾಯ ಮಾಡೋ ಭೂಮಿ ತೊಂದರೆ ಕೊಡ್ತಿದ್ದಾಳೋ, ಉಳಕ್ಕೆ ಮಸಾಣಕ್ಕೆ ತೊಂದರೆ ಕೊಟ್ಟು ಸರ್ಕಾರಿ ಭೂಮಿನ ರಸ್ತೆನ ಬಿಡ್ಬೇಕು ಅಂತ ಹೇಳ್ತಿದ್ದಾನೋ, ಅಕ್ರಮ ಭೂಮಿ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿಸ್ಬೇಕಂತ ಮಾಡ್ತಿದ್ರು. ಇಷ್ಟಕ್ಕೂ ಕೂಡ ನನ್ನನ್ನು ಭಯ ಹುಡ್ಸ್ಬಿಟ್ರೆ ನರಸಿಂಹಮೂರ್ತಿ ಬರೆದವರ ಬನವಾಡಿಯವರು ಎದುರ್ಕತ್ತಾರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಒಂದನ್ನು ಮಾಡಿದ್ರೆ ಅಳ್ತಕ್ಕಂಥ ನಾಟಕ ಆಡ್ತದಲ್ಲ ತಾಯಿ, ಅಳ್ತಕ್ಕಂಥ ಏನು ಮಾನವೀಯತೆ ಕನಿಕಾರ ಅಂತೇಳಿ ಇಷ್ಟೆಲ್ಲ ಫೋಟೋ ತೋರಿಸಿದ್ದೀನಿ. ಯಾರು ಮರ್ಡರ್ ಮಾಡೋಕ್ಕೆ ಹೋಗಿರತಕ್ಕಂಥದ್ದು FIR ಆಗಿದೆ, ಕೋರ್ಟ್ ನಡೀತಾ ಇದೆ, ನ್ಯಾಯಾಲಯದಲ್ಲಿದೆ. ಈಗಾಗಲೇ ಒಬ್ಬನು ಇನ್ಪೇಷೆಂಟ್ ಅಂಕಯ್ಯ ಅಂತೇಳಿ ಆ ಗ್ರಾಮದ ಯಜಮಾನ ಮುಖಂಡ ಇವರು ಬೈಕಲ್ಲಿ ಗುದ್ದಿರೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು MLC ಆಗಿ ಇನ್ನೂ ಕೂಡ ಆಪರೇಷನ್ ಆಗಿ ಹಾಸ್ಪಿಟಲ್ ದಯವಿಟ್ಟು ನೋಡಿ ನೀವು ಅದು ಸ್ಟೇಟ್ಮೆಂಟ್ ತಗೊಳ್ಳಿ. ಇಷ್ಟು ಕೂಡ ನಿಂಗರಾಜಮ್ಮನವರ ನಿನ್ನೆ SP ಅವ್ರಿಗೆ ಹೇಳಿರೋದ್ರ ಆಪಾದನೆಗೆ ನನ್ನ ರಿಯಾಕ್ಷನ್. ಇನ್ನೂ ಬೇಕು ಅಂದರೆ ನನ್ನ ತಗೋ ಇನ್ನಿಷ್ಟೆಲ್ಲ ದಾಖಲೆಗಳು, ಇಷ್ಟೆಲ್ಲ ದಾಖಲೆಗಳು ಬನವಾಡಿಗೆ ಸಂಬಂಧಪಟ್ಟದ್ದು ಎಲ್ಲ ದಾಖಲೆಗಳು ನನ್ನ ಕೈಲಿವೆ. ಭೂಗಳ್ಳರದೆಲ್ಲ ನನ್ನ ತಗೋದ, ಬನವಾಡಿ ಭೂಗಳ್ಳರದು ಕೂಡ ದಾಖಲೆ ಸಮೇತ ನನ್ನ ತೆಗೆದಿದೆ. ಇನ್ನೊಬ್ರು 3-4 ಮಹಿಳೆ ಮಾಡ್ತಿರಲ್ಲ, ಒದ್ದೂರವರು ಬನವಾಡಿಯವರಲ್ಲ, ಆ ಮಾತಾಡ್ತಿದ್ದ ತಾಯಿ ತಮ್ಮ ಸಿದ್ದರಾಜು ಅಂತ ಏನು ಅಂಕೈಮ ಅಟ್ಯಾಕ್ ಮಾಡಿಂದೆ ಮರ್ಡರ್ ಕೇಸ್ ಆಗಿತ್ತೋ ಅವನು ಕೂಡ ಕದ್ದು ಕಾರ್ಪೊರೇಷನ್ನಲ್ಲಿ ಡೆತ್ ಸರ್ಟಿಫಿಕೇಟ್ ಅವ್ರು ಅಪ್ಲಿಕೇಶನ್ ಮಾಡಿಸ್ಕೊಂಡು ಬಂದಿರ್ತಕ್ಕಂಥದ್ದು ಕೂಡ ತಹಶೀಲ್ದಾರ್ ಗಮನ ತಂದಿದ್ದೀವಿ. ಅದೇ ಮದ್ದೂರು ಕುಮಾರ್ನು ಕೂಡ ಬೋಗಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು RTC ಮಾಡ್ಕೊಂಡಿದ್ದದನ್ನು ನಾವು ಮಾಡ್ಕೊಂಡಿದ್ದದನ್ನು ಈಗಾಗಲೇ ಪೊಲೀಸ್ ಕ್ರಿಮಿನಲ್ ಕೇಸ್ ಆಗಿದವ್ರ ಮೇಲೆ ನಕಲು ದಾಖಲೆ ಮಾಡ್ಕೊಂಡಾರ ಅಂತೇಳಿ ACಗೆ ಖಾತೆ ಓದಕ್ಕೆ ಬಂದಿದೆ. ಇನ್ನೇನಿದೆ ದಯವಿಟ್ಟು ಕೇಳಬೇಕು ಸರ್. ಈಗ ಬನವಾಡಿ ಗ್ರಾಮದಲ್ಲಿ ನಿಮಗೆ ಅದಕ್ಕೂ ಸಂಬಂಧ ಇಲ್ಲ, ಬಟ್ ನಿಮ್ಮ ಹೆಸರು ಯಾಕೆ ಅಲ್ಲಿ ಹೇಳ್ತಾ ಇರೋದು? ಇದ್ರ ಉದ್ದೇಶ ಏನು? ಯಾಕಂದ್ರೆ ಅವರು ದಲಿತ ಸಮುದಾಯ ಇದ್ದಾರೆ, ನೀವು ದಲಿತ ಸಮುದಾಯ ಲೀಡರ್, ಬಟ್ ಹೆಸರು ಯಾಕೆ ಬರ್ತಿದೆ? ನಿಮ್ಮ ವಿರುದ್ಧ ಒಬ್ಬ SP ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಇಷ್ಟೆಲ್ಲ ಅಪಾದನೆ ಮಾಡ್ತಾ ಇರೋದ್ರ ಕಾರಣ ಏನು? ಹೇಳಿದ್ನಲ್ಲ ಸರ್ ನಾನು. ಒಂದು ಅವ್ರ ಅಕ್ರಮ ಭೂಮಿ ಏನು 4 ಎಕರೆ 9 ಗುಂಟೆನಲ್ಲಿ 12 ಎಕರೆ ಉಳ್ತಿದಾರಲ್ಲ ಅದು ಬಿಡಿಸ್ಬಿಡ್ತೀನಿ ಅನ್ನೋ ಒಂದು ಭಯ. 2 ಮಸಣ ಒತ್ತುವರಿ ಮಾಡಿ ಇವರು ಅಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು 2ನೇ ಭಯ. 3ನೇ ಸರ್ಕಾರಿ ರಸ್ತೆನೇ ಅವ್ರ ಮನೆ ಮಧ್ಯದಲ್ಲಿ ಹೋಗ್ತದಲ್ಲ. ಈ ನಕಾಸಿನ ಹೋದ ಸೋಮವಾರ ಮಂಗಳವಾರನ ತಹಶೀಲ್ದಾರ್ ಚೇಂಬರ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ವೇರ್ ಏಡೆಲ್ಲ ಮೀಟಿಂಗ್ ಮಾಡಿದಾಗ ಈ ನಕಾಸಿ ರಸ್ತೆ ಬಿಡ್ಬೇಕಲ್ಲ ಯಾರೇ ಇದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸ್ಮಶಾನ, ರಸ್ತೆ, ಕೆರೆ ಮತ್ತು ಪಾರ್ಕ್ಗಳನ್ನ ಯಾವುದೇ ಒತ್ತುವರಿ ಮಾಡ್ಕೊಂಡು ಬಿಡ್ಬೇಕನ್ನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ ಆ ಪ್ರಕಾರ ಬಿಡಿಸ್ತಾರೆ ಅನ್ನೋ ಭಯ. ಸರ್ ಈಗ ಎಕ್ಸ್ಟ್ರಾ ಭೂಮಿ ಮಾಡ್ಕೊಂಡವ್ರಲ್ಲ ಅವ್ರ ಜಮೀನು, ಅದು ಯಾರ ಜಮೀನು? ಅದು ಸರ್ಕಾರ ಹೇಳ್ಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಯಾವುದು ಅಂತ. ಈಗ ನನ್ನ ಹೆಸರು RTC, ಈಗ ಉದಾಹರಣೆಗೆ ನನ್ನ ಹತ್ರ ಈ RTC ಇದೆ, ನನ್ನ ಹೆಸರಿಗೆ ಇದು 4 ಎಕರೆ ಭೂಮಿ ಇದೆ ಅನ್ಕೊಳ್ಳಿ. ನಂದಲ್ಲ ಇದು, ನಿಮ್ಮ ಉದಾಹರಣೆ ಕೊಡ್ತಾರೆ ಆಮೇಲೆ ಇದು ನಂದೊಂದು ತೋರಿಸ್ಬಿಟ್ರೆ ಮೇಲೆ ಇದು ನಂದಲ್ಲ. ಇದು ಅಲ್ಲ ಸರ್, ಈಗ 4 ಎಕರೆ ಇದಲ್ಲ, ಈ 4 ಎಕರೆ ನನ್ನ ಸರ್ವೆ ಮಾಡಕ್ಕೆ ಕೇಳ್ತೀವಲ್ವಾ, ಈ 4 ಎಕರೆ ಬಿಟ್ಟು ಇನ್ನು 6 ಎಕರೆ ಹೆಚ್ಚುವರಿ ಇದ್ರ ಯಾರು ಕನ್ಸಿಡರ್ ಮಾಡ್ತೀರಾ? ಈಗ ಸರ್ವೆ ಮಾಡಿಲ್ಲ ಸರ್, ಈಗ ಅದು ಸರ್ವೆ ಆಗಿಲ್ಲ ₹1 ಆಗಿ ಆ ಭಯ ಉಟ್ಕೊಂಡಿದೆ, ನಿಂತೋಗಿತ್ತು ಸರ್ವೆ ಆಗಿ. ಸರ್ಕಾರ ಈ ನಮ್ಗೇನು ಕಂದಾಯ ಅಧಿಕಾರಿಗಳು ಏನ್ ಮೇಲೆ ಬೇಸರ ಆಗುತ್ತಂದ್ರೆ ಆ ಕ್ಷಣದಲ್ಲಿ ಏನ್ ತಪ್ಪಿರ್ತಾರೆ ಸರ್ ಮಾಡಿ ಆಕ್ಷನ್ ತಗೊಂಡ್ರೆ ಸರಿಯಾಗುತ್ತೆ. ಅವ್ರು ಅಲ್ಲೇ ಹೋಗಿದ್ರೆ ಕಲ್ಲಾಗ್ತಾರೆ, ಬಿಡ್ಬಿಡ್ತಾರೆ, ಸೆಟ್ ಬೇಕಾದ್ರೆ 10 ವರ್ಷ ಯಾರು ತಿರುಗಿ ನೋಡೋಣ ಅಲ್ಲಿ. ಇದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. 69 ಇಸ್ವಿಯಲ್ಲಿ ಸರ್ಕಾರಿ ರಸ್ತೆನ ಇವ್ರು ತೆರವು ಮಾಡ್ದೇನೆ 2026 ಇಸ್ವಿ ಗಂಟು ಸರ್ಕಾರಿ ರಸ್ತೆನ ಮುಚ್ಕೊಂಡು ಅವ್ರು ವ್ಯವಸಾಯ ಮಾಡ್ತಾರೆ ಅಂದ್ರೆ ಸರ್ಕಾರ ಏನು ಮಾಡ್ತದೆ?
ಹಾಗಾದ್ರೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಎಡವಟ್ಟು ಅಂತ ಹೇಳ್ತೀರಾ? ಪೊಲೀಸ್ ಇಲಾಖೆ ಎಡವಟ್ಟು ನಾನು ಎಲ್ಲೂ ಹೇಳಿಲ್ಲ, ಕಂದಾಯ ಇಲಾಖೆ ಎಡವಟ್ಟು ಅಂತ ಹೇಳ್ತೀನಿ ಇವತ್ತು ಕೂಡ. ಸರ್ ಈಗ ನಿಂಗರಾಜ ರಸ್ತೆ ಮುಗಿಸ್ಬೇಕಾದ್ರೆ ಯಾರು ಜವಾಬ್ದಾರಿ? ರೆವಿನ್ಯೂ ಡಿಪಾರ್ಟ್ಮೆಂಟ್. ಮತ್ತೆ ಅವ್ರ ತಾನೇ ಮಾಡ್ಬೇಕು, ಪೊಲೀಸರು ಯಾಕೆ ಮಾಡ್ತಾರೆ? ಸರ್ ಹಾಗಾದ್ರೆ ಬನವಾಡಿ ಗ್ರಾಮದಲ್ಲಿ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಚೂರು ಆಸ್ತಿ ಇಲ್ಲ. 1 ಇಂಚ್ ಇದ್ರು ಕೂಡ ನಾನು ಈ ದೇಶ ಬಿಟ್ಟು 1 ಇಂಚು ನನ್ನ ಕುಟುಂಬ, ನನ್ನ ತಮ್ಮಂದೋ ನಂದೋ ಏನಾರು ಇದ್ರೆ, ನಂದೋ ನನ್ನ ತಮ್ಮಂದೋ 1 ಇಂಚು, 1 ಅಡಿಯಲ್ಲ 1 ಇಂಚ್ ಇದ್ರು ನನ್ನ ಭೂಮಿ ಇದ್ರೆ ನಾನು ಈ ದೇಶ ಬಿಟ್ಟು ಹೊರಡ್ತೀನಿ. ಸರ್ ನಿಂಗರಾಜಮ್ಮ ಬನವಾಡಿಗೆ ಹೆಂಗ್ ಬಂದ್ರು, ಮದುವೆ ಆಗಿ ಬಂದಿರೋದ ಹೆಂಗೆ? ಬನವಾಡಿ ಅವರೆಲ್ಲ ಅವರು ಕಾಳಿಗುಂಡಿ ಅವರು ಇಲ್ಲಿಗೆ ಹೆಂಗ್ ಬಂದ್ರು ಅಂತ? ಯಾಕೆ ಹೆಂಗ್ ಬಂದ್ರು? ಅಲ್ಲಿ ಊರ್ನ ಕ್ಲಬ್ಸ್ ಇರ್ತಾರ, ಏನ್ ವಿಚಾರಕ್ಕೆ ಇವ್ರು ಆಟ ಪೋಟ್ಗಳವಲ್ಲ, ಏನಾಗುತ್ತೆ ಗ್ರಾಮದಲ್ಲಿ ಒಂದು ಶಾಂತಿ. ಈಗ ಅವ್ರ ಗಂಡನು ಬೇರೆಯವ್ರ? ಹೌದು. ಈಗ ಜಮೀನು ತೋಟದ ಮೇಲೆ ಇರೋದವರು ಪೂರ್ವಜಿತವಾಗಿ ಬಂದಿರೋ ಆಸ್ತಿನಾ? ಆಸ್ತಿ ಅವ್ರಿಗೆ ಯಾವ ರೀತಿ ಬತ್ತು ಹೋಗ್ತಾ ಸರ್ ಇದು? ಈಗ 4 ಎಕರೆ ಸರ್ ಈಗ ಗೊತ್ತಿಲ್ಲ ಯಾವ ರೀತಿ ಬತ್ತಂತ. 4 ಎಕರೆ ಯಾರ್ಕುಂಟೆ ಅದೇ. ದಾಖಲೆ ತಗೊಳ್ತಿದ್ವಿ ನಾವು, ಹೆಂಗ್ ಬತ್ತಂತ ಅದು ಉರ್ಪದಲ್ಲ. ವೆಂಕಟಯ್ಯ ವೆಂಕಟಗಿರಿಯಯ್ಯ, ಉರ್ಪ್ ವೆಂಕಟಗಿರಿಯಯ್ಯ. ವೆಂಕಟಯ್ಯನ ಮಂಜೂರು ಆಯ್ತದ, ಇವ್ರು ಮಾನಸರು ವೆಂಕಟಗಿರಿ ಆಗಿರ್ತಾನ. ವೆಂಕಟಯ್ಯನ ಬದಲಾಗಿ ಉರ್ಪ್ ವೆಂಕಟಗಿರಿ ಏನ್ ಮಾಡ್ಕೊಬಿಡೋದು? ಈಗ ಸರ್ಕಾರ ಯಾವ ಥರ ಸರ್ ಅದು ಏನು ಹೇಳ್ಬಿಟ್ಟದು? ಸರ್ ಯಾವ ಥರ ಹಂಗಾಗಿರೋದು? ಮಿಸ್ಟೇಕ್ ಅಂತ ಊರೇ ಬೇಕಾದ್ರು ಡಾಕ್ಯುಮೆಂಟ್ಸ್ ಇದು ಮಾಡಿ ಡಾಕ್ಯುಮೆಂಟ್ ಮಾಡ್ಕೊಂಡು ಉರ್ಪ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮ್ಮನೆ ಎಷ್ಟು ವರ್ಷದ ಅನುಭವದಲ್ಲಿ ಇದ್ದಾರೆ ಈಗ ಅವರು? ನನಗೆ ಗೊತ್ತಿಲ್ಲ, ನನ್ಗೊದಕ್ಕೂ ಸಂಬಂಧ ಇಲ್ವಲ್ಲ ಅಲ್ಲಿ. ಈಗ ನರಸಿಂಹಮೂರ್ತಿ ಅವರು ಬನವಾಡಿಯವರಲ್ಲ, ನಿಂಗರಾಜಮ್ಮ ಅವರು ಬನವಾಡಿಯವರಲ್ಲ. ಆದ್ರೆ ಬನವಾಡಿನಲ್ಲಿ ಸಮಸ್ಯೆ ಇದೆ. ಇದ್ರ ಕುರಿತು ಗ್ರಾಮದವರು ಈಗ ನಿಮ್ಗೆ ನರಸಿಂಹಣ್ಣ ಅವ್ರಿಗಾಗ್ಲಿ ಅಥವಾ ನಿಂಗರಾಜಮ್ಮ ಅವ್ರಿಗಾಗ್ಲಿ ಅಲ್ಲಿ ಇರ್ತಕ್ಕಂಥ ಬನವಾಡಿ ಗ್ರಾಮಸ್ಥರಿಗೆ ಅವ್ರಿಗೆ ಗೊತ್ತಿರುತ್ತೆ. ಈಗ ನರಸಿಂಹಮೂರ್ತಿ ಅವರು ಹೊರಗಡೆಯವರೇ, ನಿಂಗರಾಜಮ್ಮ ಅವರು ಹೊರಗಡೆಯವರೇ. ಇಬ್ಬರನ್ನ ತಕ್ಕ ಬಂದು ಬನವಾಡಿ ಸಮಸ್ಯೆ ಉಂಟಾಗಿದೆ. ಇದು ಹೇಗೆ ಅದ್ರ ಹಿನ್ನೆಲೆ? ಇನ್ನೊಂದು ಪ್ರಶ್ನೆ ಹೇಗಾಗಿದೆ ಸರ್, ಇನ್ನೊಂದು ಆ ಸಮಸ್ಯೆಗೆ ಉತ್ತರ ಹೇಳ್ತಾರೆ ಗ್ರಾಮಸ್ಥರು. ನಿಂಗರಾಜಮ್ಮ ಯಾರೋ ಬನವಾಡಿ ಅಂತ ಇವ್ರು ಹೇಳ್ತಾರೆ. ಸರ್ ನೀವು ನನ್ನ ಆಪಾದನೆಗೆ ನಾನು ಹೇಳ್ತಾ ಇರ್ತಕ್ಕಂಥ ನನ್ನ ಆಪಾದನೆ, ನಿಂಗರಾಜಮ್ಮನವ್ರು ಮಾಡೋಣ ನನ್ನ ಮೇಲೆ ಆಪಾದನೆ. ನನ್ನ ಮಗನ ಕೊಲೆ ಮಾಡಿಸ್ಬಿಡ್ತಾರ, ತರಿಸ್ಬಿಡ್ತಾರ, ಯಾಕಬ್ಬ ಕತ್ತಿಸ್ತೀನಿ ಅಂತ ಯಾವ್ದು ಕೊಡಪ್ಪ ರೇಖಾಡ. ಸರ್ ಇನ್ನೊಂದು, ನೀವು ಕೋಟೆಯವರು, ನೀವು ಕೋಟೆ ಪುರಸಭೆಯವರು, ಬಟ್ ನಿಮ್ಗೆ ಯಾಕೆ ಬನವಾಡಿ ಮೇಲೆ ಇಂಟ್ರೆಸ್ಟು? ನಾನು ಕೋಟೆ ಪುರಸಭೆ ಅಷ್ಟೇ ಅಲ್ಲ, ನಾನು ಈ ತಾಲೂಕಿನ ಬಲಗೈ ಸಮಾಜದ ಮುಖಂಡ. ಯಾಕಂದ್ರೆ ಅವ್ರು ಆರೋಪ ಮಾಡ್ತಾರೆ ಸರ್, ಹೊರಗಡೆ ಬಂದಿರೋ ವ್ಯಕ್ತಿ ಯಾಕೆ ಇದು ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವರು. ಟಾರ್ಗೆಟ್ ಅಲ್ಲ ಅದು, ನನ್ನ ಸಮಾಜದವ್ರು ಕಷ್ಟ ಅಂತ ಬಂದಾಗ ನೋಡ್ಬೇಕು, ನನ್ನ ಜವಾಬ್ದಾರಿ ಕರ್ತವ್ಯ ಇದೆ. ನಾನು ಇದೊಂದೇ ತಾಲೂಕಲ್ಲ, ಇಡೀ ಮೈಸೂರು ಜಿಲ್ಲೆ ಹೋಗ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನನ್ನ ದಲಿತ ಸಮಾಜಕ್ಕೆ ನನಗೆ ಅನ್ಯಾಯ ಆದಾಗ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ನಾನು ಬದಲೇ ಹೋಗೋಣ. ನಾನು ನನ್ನ ಸಮಾಜದ ಯಾವುದೇ ದೌರ್ಜನ್ಯ ನಡೆದ್ರು ಕೂಡ ಫಸ್ಟ್ ಹೋಗ್ತಕ್ಕಂಥ ನರಸಿಂಹಮೂರ್ತಿ ಕೋಟೆಯಲ್ಲಿ ಇರ್ಬೇಕಂತ ಹೇಳಿದೆ, ಹೋಗೋಣ ಅಂತ ಹೇಳಿದೆ ಬನವಾಡಿಗೆ. ನಾನು ಬನವಾಡಿಗೆ ಯಾಕೆ ಹೋಗ್ತೀನಿ ಸುಮ್ಮನೆ? ನನಗೇನು ಕಷ್ಟ ಸುಖ ಇದ್ದಾಗ ಫೋನ್ ಮಾಡಿ ಹೇಳ್ಕೊತಾರೆ ಅಷ್ಟೇ. ನಾನು ಹೋಗೋದು ಯಾವಾಗ ಅಂದ್ರೆ ಅಂಬೇಡ್ಕರ್ ಜಯಂತಿ ಇದ್ದಾಗ ಕರೀತಾರೆ ನನಗೆ, ಅಥವಾ ಸಾವು ಇದ್ದಾಗ ಹೋಗ್ತೀನಿ. ನಾನು ಯಾಕೆ ಸುಮ್ಮನೆ ಲಿಟಿಗೇಷನ್ ನಾನು ಯಾಕೆ ಹೋಗಲಿ? ನಾನು ಹೇಳ್ದೆ ನಿಮಗೆ ಜಸ್ಟ್ ಸಿಂಪಲ್, ನಿಮಗೆ ಬನವಾಡಿ ನಂದು ಒಂದೇ 1 ಇಂಚು ಭೂಮಿ ಇದ್ದರೆ, 1 ಇಂಚು ಭೂಮಿ ಇದ್ದರೆ ನಾನು ಹೋಗಿ ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ರೆ, ಅಲ್ಲಿ ನಾನು ತಕರಾರು ಮಾಡಿದರೆ, ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರೆ, ಅದು ನಿಂಗರಾಜಮ್ಮನಿಗೆ ಗಲಾಟೆ ಮಾಡಿ ನಾನು ಏನಾರು ಅಲ್ಲಿ ಹೊಲ ಉಳ್ತಿದ್ರೆ ನೀವು ದೂರ ಆಪಾದನೆ ಮಾಡಪ್ಪ. ನೀನು ನಿನ್ನ ಮಕ್ಕಳು ಪೂರ ನಂತ ತಿನ್ಕೊಂಡಿದ್ದವ್ರು ನೀವು. ಈಗ ನೀವು ಹೇಳಿದ್ರಿ ನಾನೊಬ್ಬ ದಲಿತ ಬಲಗೈ ಸಮಾಜದ ಮುಖಂಡ, ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ, ಪ್ರಶ್ನೆ ಮಾಡ್ತೀನಿ ಅಂತಲ್ಲ, ಅಲ್ಲ ಯಾವುದೇ ಕಾರ್ಯಕ್ರಮ ಇದ್ರೂ ನಾನು ಭಾಗವಹಿಸ್ತೀನಿ, ಸಮಾಜದ ಒಂದು ಹಿತದೃಷ್ಟಿಯಿಂದ ಮೈಸೂರು ಜಿಲ್ಲೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗೆ ಈಗ ಆಪಾದನೆ ಮಾಡಿರ್ತಕ್ಕಂಥ ನಿಂಗರಾಜಮ್ಮ ಅವರು ಸಹ ದಲಿತ ಸಮುದಾಯಕ್ಕೆ ಬರ್ತಾರೆ. ಅದಲ್ಲದೆ ನೀವು ಹಿಂದೆ ಆದಿ ಕರ್ನಾಟಕ ಮಹಾಸಭಾದ ಒಬ್ಬ ಅಧ್ಯಕ್ಷರಾಗಿದ್ರಿ, ಇಡೀ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿದ್ರಿ. ಈ ಪ್ರಕರಣ ಪೊಲೀಸ್ ಇಲಾಖೆಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಕಂದಾಯ ಇಲಾಖೆಗೆ ಹೋಗೋಕ್ಕಿಂತ ಮುಂಚೆ ಸಮಾಜದವರೇ ಕೂತು ಏನಾದ್ರು ಬಗೆಹರಿಸ್ತಕ್ಕಂಥ ಸನ್ನಿವೇಶ. ಯಾಕಂದ್ರೆ ಇವರು ಅದೇ ಸಮಾಜ, ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋರಿಬ್ರು ಒಂದೇ ಸಮುದಾಯ ಆಗಿರೋದ್ರಿಂದ, ಮತ್ತೆ ನೀವು ಆ ಸಮುದಾಯದ ಒಬ್ಬ ಪ್ರಭಾವಿ ನಾಯಕರಾಗಿ ಆಗು ಹೋಗುಗಳನ್ನ ಚರ್ಚೆ ಮಾಡೋದ್ರಿಂದ ಇದೇನಾದ್ರು ಸಮುದಾಯದ ವ್ಯಾಪ್ತಿನಲ್ಲೇ ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ನಡೆದಿತ್ತಾ ಅಥವಾ ನಡೆದಿಲ್ವ? ಸಾಕಷ್ಟು ನಡೆದಿದೆ. ಇವ್ರಿಗೆ ಆತಂಕ ಆಗಿರೋ ಸಿಂಪಲ್, ಹಿಂದೆ ನಮ್ಮ ಸಮಾಜದಲ್ಲಿ ಬುದ್ಧಿವಿಹಾರ ಮಾಡ್ತೀವಿ ಅಂತ ಬಂದಾಗಲೇ ಸುಮಾರು ಶ್ರೀಲಂಕಾದಿಂದ ಎಲ್ಲ ಬುದ್ಧಿಸಮ್ನ ಬುದ್ಧಿಸ್ಟ್ಗಳು ಸುಮಾರು 32 ಜನ ಬಂತೇಜಿಗಳು ಬುದ್ಧಿ ಪೂಜೆ ಮಾಡಕ್ಕೆ ಬಂದಾಗ ಶುರುವಾದ ಆತಂಕ ಇವ್ರಿಗೆ. ಸರ್ ಈಗ ಬುದ್ಧ ವಿಹಾರ ಮಾಡಕ್ಕೆ ಹೊರಟಿರೋದು ಜಾಗ ಯಾರ್ದು ಅಂತ? ಲಕ್ಕಪ್ಪ ಸಂಬಳದು, ನಮ್ಮ ರೈತರದು. ಈ ಆ ಜಮೀನ್ಗೂ ನಿಂಗರಾಜಮ್ಮವ್ರಿಗೂ ಸಂಬಂಧ ಇಲ್ಲ. ಸಂಬಂಧ ಇರೋದು ಇಷ್ಟೇ, 6 ಎಕರೆ 4 ಎಕರೆ 9 ಗುಂಟೆ ಇರೋದು ಇವತ್ತು 12 ಎಕರೆ ಆಗಿದೆಯಲ್ಲ. ಸಿಂಪಲ್ಲು, 4 ಎಕರೆ 9 ಗುಂಟೆ ಇರೋದು 12 ಎಕರೆ ಇದೆಯಲ್ಲ. ಈ ಬುದ್ಧ ವಿಹಾರ ಮಾಡಕ್ಕೆ ಅಥವಾ ರೈತರು ಉಳಕ್ಕೆ ಹೋದಾಗ ಎಲ್ಲಿ ಹೋಗ್ತದೆ ಅವ್ರು ಅರ್ಥ ಮಾಡಿದಾಗ ಬಿಟ್ರೆ ಆಯ್ತದಲ್ಲ. ಆ ಭಯದ ಆತಂಕದಲ್ಲಿ ಜೊತೆಗೆ ಸರ್ಕಾರಿ ರಸ್ತೆ ಹೋಗಿದೆಯಲ್ಲ, ಸರ್ಕಾರಿ ರಸ್ತೆ ಉತ್ಕೊಂಡು ಮಾಡ್ತಾವ್ರ ಬಿಡ್ತಾಯಿಲ್ಲ ತಿರುಗಾಡಕಲ್ಲಿ. ಬನವಾಡಿನ ಬಸವೇಶ್ವರ ದೇವಸ್ಥಾನ ಅಂತೇಳಿ ಸಿಂಗಮಾರ್ಗ ಹುಣಸೂರು ತಾಲೂಕು ಗಡಿಗೆ ಹೋಗ್ತಕ್ಕಂಥ ರಸ್ತೆ, ಗಡಿ ರಸ್ತೆ ಅದು.
ನೀವು ಯಾವತ್ತು ಬೇಕಾದ್ರೂ ನೀವು ಕೇಳ್ಬೋದು, ಸರ್ವೇಯವ್ರಿಗೆ ಕೇಳ್ಬೋದು, ತಹಸೀಲ್ದಾರ್ ಕೇಳ್ಬೋದು, ನೀವು ಗೂಗಲ್ ಮ್ಯಾಪ್ ಹಾಕಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ನಿಮಗೆ, ನಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ. ಸರ್ ಇನ್ನೊಂದು ಆರೋಪ ಮಾಡ್ತಾರೆ, ಇದು ಶಾಸಕರ ಆಪ್ತ ಆಗಿರೋ ಕಾರಣ, ಪ್ರಬಲ ಮುಖಂಡ ಆಗಿರೋ ಕಾರಣ ಒಂದು ಅಧಿಕಾರ ಒಂದು ದುರುಪಯೋಗ ಮಾಡಿಕೊಂಡು ಅಲ್ಲಿ ಒಂದು ಅಮಾಯಕ ಜನರ ಮೇಲೆ ಇದು ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ. ಹೆಂಗ್ ದಬ್ಬಾಳಿಕೆ ಏನು ಹೇಳಿ, ದಬ್ಬಾಳಿಕೆ ಉದಾಹರಣೆ ಕೊಡಿ ನೀವೇ. ನಮ್ಮ ಯಾಕಂದ್ರೆ ನೀವು ಸಮುದಾಯ ಲೀಡರ್ ಸರ್, ಈಗ ನೀವು ಕುಂದೂರು ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಇಬ್ಬರು ಕಡೆ ಏನು ಸಮಸ್ಯೆ ಬಿಡಮ್ಮ, ನೀವು ಅಲ್ಲಿರೋರು ನಮ್ಮವ್ರೆ, ಜಾಗ ಬಿಡ್ಬೋದಾಗಿತ್ತು, ಕೇಳ್ಬೋದಾಗಿತ್ತು. ಬಟ್ ನೀವು ಆ ರೀತಿ ಹೋಗಿದ್ದು, ನಾ ಎಲ್ಲಿ ಹೋಗಿದ್ದೇನೋ, ಮೈಸೂರು ದೊಡ್ಡ ಸಮಸ್ಯೆ ನಾನು ಹೋಗೇ ಇಲ್ವಲ್ಲ. ನಾನು ನೇರವಾಗಿ ಆಪಾದನೆ ಮಾಡೋದು, ಮೊದಲು ಭೂಮಿಯಲ್ಲಿ ಅಂಬೇಡ್ಕರ್ ಬೋರ್ಡ್ನ ನೆಟ್ರು, ಯಾರು ಅದಾದ್ಮೇಲೆ ಕಳೆದ ಯಾರು ಅವರೇ ಹೇಳ್ತಕ್ಕಂಥ ಯಾರು ನೆಟ್ಟರು? ಎದುರುಗಡೆ ನನಗೆ ಸ್ನೇಹಿತರೆ, ನಿಮ್ಮ ಅಂಬೇಡ್ಕರ್ ಬೋರ್ಡ್ ಇಟ್ಟವ್ರು ಯಾರು? ಅದೇ ಬೇರೆ ಅಂಬೇಡ್ಕರ್ ಬೋರ್ಡ್ ಇಟ್ಟವ್ರು ಯಾರು? ನರಸಿಂಹಣ್ಣ ಗೊತ್ತಾಯ್ತು ಬೋಣ, ಅದೇ ಬೇರೆ ಅದೇ ಬೇರೆ ಆ ಶಿವಯ್ಯ ಅವರು ಹೇಳಿದ್ ಬಿಡಿ ಅದು. ನಾನು ಡೀಟೇಲ್ಸ್ ರೆಡಿ ಇವನೇ ವಿತ್ ಡಾಕ್ಯುಮೆಂಟ್ಸ್. ಅದೇ ಬೇರೆ ಗೊತ್ತಾಯ್ತು ಬೋಣ. ಏನು ಅಂಬೇಡ್ಕರ್ ಬೋರ್ಡ್ ಎಲ್ಲಿ ಇಟ್ಟಿದ್ದಾರೆ, ಯಾರು ಇಟ್ಟಿರೋದು? ನರಸಿಂಹಮೂರ್ತಿ ಇಟ್ಟಿದ್ದಾನ? ಇಲ್ಲ ನರಸಿಂಹ ತಮ್ಮ ಇಟ್ಟಿದ್ದಾನ? ಅದೇ ಸರ್ ಇನ್ನೊಂದು IAS IPS ಆಫೀಸರ್ ಬಂದೆ, ನಾವು ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ನೆಲಕ್ಕೆ ಗೌರವ ಕೊಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಸಂವಿಧಾನ ಓದ್ತಕ್ಕಂಥವ್ರು, ನಾವು ತಲೆ ಬಗ್ಗೆ ಹೋಗ್ತೀವಿ. ಗಲಾಟೆ ಆದ್ಮೇಲೆ ಸ್ಥಳ ಮಾಜರಿಗೆ ಪೊಲೀಸರು ಕಳಿಸಿಲ್ಲ, ಒತ್ತಡ ಇರೋ ಪೊಲೀಸರು ಇದು ಮಾಡಿರ್ತಾರೆ, ಕಳಿಸಲ್ಲ ಅಂತ ಒಂದು ಆರೋಪದಲ್ಲಿ. ಅದು ಪೊಲೀಸರು ತನಿಖೆ ಮಾಡಬೇಕು. ಪೊಲೀಸರಿಗೆ GPS ಆಗಿರ್ತದೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಬೇಕಾದ್ರೆ GPS ಮಾಡ್ಬೇಕು, ಫೋಟೋ ಮಾಡ್ಬೇಕು. ಈಗ ಅದು ಯಾರು ಮಾಡ್ಬೇಕು? ನರಸಿಂಹಮೂರ್ತಿ ಮಾಡಿದಾನ? ಅಂದ್ರೆ ಒತ್ತಡ ಬರ್ತಾರೆ. ಅಲ್ಲಪ್ಪ, ಈ ದೇಶದ ನೆಲದ ಕಾನೂನನ್ನ ಗೌರವ ಕೊಡ್ತಕ್ಕಂಥ ಕಾನೂನು ಇಲಾಖೆ ತಹಸೀಲ್ದಾರ್ ಇರ್ತಾರ, ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರ, ಸರ್ವೆ ಡಿಪಾರ್ಟ್ಮೆಂಟ್ ಎಡಿಎಲ್ ಇರ್ತಾರ, ನಾನಾ ಸುಪ್ರೀಮು. ಸರಿ, ಇದ್ರ ಬಗ್ಗೆ ಕಂದಾಯ ಇಲಾಖೆ ವಿಶೇಷ ಕಾಳಜಿ ತಗೊಂಡ್ರೆ ಪ್ರಕರಣ ಇತ್ಯರ್ಥ ಆಗ್ಬೋದಾ ಅಂತ. ಸ್ನೇಹಿತರೆ, ಈಗಾಗಲೇ ಕಳೆದ ಮಂಗಳವಾರ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್, ADLR, VA, RI, ಸರ್ವೇರ್ ಸಭೆ ಆಗಿದೆ. ನಿಗದಿ ಮಾಡಿ ಈ ಕೂಡಲೇ ಏನು ಗ್ರಾಮಸ್ಥರು, ಬನವಾಡಿ ಗ್ರಾಮಸ್ಥರು ಮನವಿ ಕೊಟ್ಟವರೋ ಸರ್ಕಾರಿ ಸ್ಪಷ್ಟನೆ ಕೊಡಿಸ್ಬೇಕು, ಇವನು ಅಕ್ರಮವಾಗಿ 10 ಎಕರೆ ಭೂಮಿ ಮಾಡಿರೋದನ್ನ ತೆರವು ಮಾಡಿಸ್ಬೇಕು, RTC ಅಂತ ಒಂದು ಹೊರತುಪಡಿಸಿ ತೆರವು ಮಾಡಬೇಕು. ಮತ್ತು ಸರ್ಕಾರಿ ರಸ್ತೆ ಏನಿದೆಯೋ ಬನವಾಡಿಯಿಂದ ಬಸವೇಶ್ವರ ದೇವಸ್ಥಾನವರೆಗೆ ಗಡಿವರೆಗೆ ರಸ್ತೆ ಇದೆಯೋ ತೆರವು ಮಾಡ್ಬೇಕಂತೇಳಿ ಚರ್ಚೆ ಆಗಿದೆ. ಅದು ಪೂರ್ವಕವಾಗಿ ತಹಸೀಲ್ದಾರ್ ಅವರು ಸರ್ವೇಯರ್ ADLRಗೆ ಸೂಚನೆ ಕೊಟ್ಟವ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೂತ್ಕೊಟ್ಟವ್ರೆ. ನಾವೇ ಹೋಗ್ತೀವಿ ತಹಸೀಲ್ದಾರ್ ಅಂತ ಹೇಳವ್ರೆ, ADLR ನಾನೇ ಹೋಗ್ತೀನಿ ಅಂತ ಹೇಳವ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ನಾನೇ ಹೋಗ್ತೀನಿ ಅಂತ ಹೇಳವ್ರೆ. ಆ ತನಿಖೆ ಆಗಲಿ ಸರ್. ಈಗ ಪೊಲೀಸರು ನಿಮ್ಮ ಕರೆಸಿ ಏನಾದ್ರು ಇದು ಮಾಡಿದ್ದಾರೆ ಸರ್, ಯಾಕಂದ್ರೆ ಆವಲ ಸಭೆಯಲ್ಲಿ ಹೇಳಿರ್ತಾರೆ ನರಸಿಂಹಮೂರ್ತಿ ಕುರಿತು ವಿಚಾರಣೆ ಮಾಡಿ ಅಂತ ಹೇಳಿರ್ತಾರೆ. ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಾನು ಒಂದು ಗಂಟೆ ರಾತ್ರಿಯಲ್ಲಿ ಕೂಡ ನಮ್ಮ SP ಸಾಹೇಬರು, ನಮ್ಮ AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಯಾರು ಕರೆದ್ರು ಕೂಡ ಮುಕ್ತವಾಗಿ ಅವ್ರ ಹತ್ರ ಹೋಗಿ ಇರತಕ್ಕಂಥ ಏನು ನಿಮ್ಮ ಮಾಹಿತಿ ಕೊಟ್ಟಿದ್ದೀನ ಈ ದಾಖಲೆ ಸಮೇತ ಮಾಹಿತಿ ಕೊಡೋಕೆ ನಾನು 24/7 ನರಸಿಂಹಮೂರ್ತಿ ರೆಡಿ ಇದ್ದಾನೆ. ಯಾಕಂದ್ರೆ ನ್ಯಾಯವಾಗವನ, ಕಾನೂನುಬದ್ಧವಾಗವನ. ಅವ್ರು ಹೇಳ್ತಾರೆ ನರಸಿಂಹಮೂರ್ತಿ ಅವರು ತಮ್ಮ ವೆಂಕಟೇಶ್ ಅವ್ರು ಬಂದು ಜೋಳ ಮತ್ತೆ ಶುಂಠಿನ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಅವಕಾಶ ಮಾಡಿಕೊಡ್ತಾರೆ. ಹೇಳದ್ನು ಈಗ ನರಸಿಂಹಮೂರ್ತಿ ತಮ್ಮ ಇನ್ನೂ ಹೋಗಿಲ್ಲ. ಮಹಾದೇವಮ್ಮ ಅಂತೇಳಿ ನನ್ನ ತಾಯಿಯ ಚಿಕ್ಕಪ್ಪನ ಹೆಂಡತಿ ಜೋಳ ಹಾಕಿದ್ದಾರೆ. ಅವ್ರದ್ದು ದುರಸ್ತ ಆಗಿರ್ತಕ್ಕಂಥ, ಆಗ ಅವ್ರ ಜೊತೆ ಇವ್ರ ಜೊತೆ ಏನು ಗ್ರಾಮಸ್ಥ ಮಂಜೂರಾಗಿರ್ತಕ್ಕಂಥ ಭೂಮಿ ಇದೆ. ಮಹಾದೇವಮ್ಮ ಅವರು ಜೋಳ ಹಾಕಿರೋದನ್ನ ಕುಯ್ಕೊಂಡೋಗಿ ಇವರು ಯಾರೋ ನಿಂಗರಾಜ ಮಣಮ್ಮನವರು ಕದ್ದು ರಾತ್ರಿ ಹೊತ್ತು ಜೋಳ ಮುರ್ಕೊಂಡೋಗಿ ಮನೆಗೆ ಇಟ್ಕೊಂಡವ್ರೆ. ಜಮೀನು ನಂದು ಅನ್ನೋದಕ್ಕೆ ದುರಸ್ತ ಆಗಿರೋ ಲ್ಯಾಂಡ್ ಇದೆ, ದಾಖಲೆ ಇದೆ. ಮಹಾದೇವಮ್ಮನವ್ರು ಹಾಕ್ತಿರ್ತಕ್ಕಂಥದಕ್ಕೆ ಇಡೀ ಗ್ರಾಮ ಇದೆ, ಯಾರು ವ್ಯವಸಾಯ ಮಾಡ್ತಿರಂತ. ಇದ್ರ ಬಗ್ಗೆ ಮಹಾದೇವಮ್ಮನವರು ಜೋಳ ಮುರ್ಕೊಂಡು ಹೋದ ದಿನವೇ ಪೊಲೀಸ್ ಸ್ಟೇಷನ್ ಬಂದು ದೂರು ಕೊಟ್ಟವ್ರೆ. ASI ಹೆಸರಿಂತಪ್ಪ ಅವ್ರ ಹೆಸರು, ಹೆಸರು ಜ್ಯೋತಿರಾಮ್ ಅಂತಕ್ಕಂಥ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟರೆ. ಮಹಾದೇವಮ್ಮನವ್ರು ಅವತ್ತು ಬೆಳಗ್ಗೆನೆ ಬಂದು ಅವರೊಬ್ಬರು ಹಾರ್ಟ್ ಪೇಷೆಂಟು ಮೈಸೂರು ವಾಸ ಇರೋದು. ಯಾರು ಜೋಳ ಮುರ್ಕೊಂಡೋಗಿರೋದು, ಯಾರು ಜಮೀನು ಮುರ್ಕೊಂಡೋಗೋರ ತನಿಖೆ ಮಾಡಿ. ಸೊ ಕಂಪ್ಲೇಂಟ್ ಕೊಡೋದು ನಿಮಗೆ, ತನಿಖೆ ಮಾಡ್ಬೇಕಾದ್ರೆ ಯಾರು? ಸೊ ನಿಂಗರಾಜಮ್ಮ ಮಣಿಯಮ್ಮನವರು ಯಾರು? ನಿಂಗರಾಜಮ್ಮ ಹೆಸರು ಗೊತ್ತಿಲ್ಲ ನಂಗೆ ಸರಿಯಾಗಿ, ನಿಂಗರಾಜಮ್ಮ ಪಾಪ ನಂಗೆ ಗೊತ್ತಿಲ್ಲ, ತಾಯಿ ಹೆಸರು ನಂಗೆ ಗೊತ್ತಿಲ್ಲ. ಅವರು ಏನು ಆಪಾದನೆ ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದನೆ. ಅವರು ಸುಳ್ಳಿನ ಕಟ್ಟುಕತೆಯನ್ನು ವೈಭವೀಕರಿಸೋಕ್ಕೋಸ್ಕರ ಕೆಲವು ಹಿತಾಸಕ್ತಿಗಳು, ನರಸಿಂಹಮೂರ್ತಿನ ತೇಜೋವಧೆ ಮಾಡ್ಬೇಕು, ರಾಜಕೀಯ ಮುಗಿಸ್ಬೇಕಂತ ಹಿತಾಸಕ್ತಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಆ ತಾಯಿ ಕೈಯಲ್ಲಿ ಕಣ್ಣೀರು ಹಾಕ್ಸ್ಕೊಂಡು ಅನುಕಂಪ ಬರಲಿ SP ಸಾಹೇಬರಿಗೆ ಆಡಳಿತಕ್ಕೆ ಅಂತೇಳಿ ಮಾಡಿರ್ತಕ್ಕಂಥ ಆಪಾದನೆ. ನಾನು ಹೇಳಿರ್ತಕ್ಕಂಥ ಅಷ್ಟ ಆಪಾದನೆಯಲ್ಲಿ ಒಂದೇ ಒಂದು ಆಪಾದನೆ ಸುಳ್ಳಾದ್ರೆ ನಾನು ರಾಜಕೀಯ ಮಾಡಲ್ಲ. ಯಾರಣ್ಣ ಶಿವಯ್ಯ ಅಂತಂದ್ರೆ? ಶಿವಯ್ಯ ಅಂತೇಳಿ ಹಿರನಂದಿಯವನು ಅವನು ಈ ಪೆಟ್ಟಳ್ಳಿ ಪ್ರಕರಣಕ್ಕೆ ಮೂಲ ಕಿಂಗ್ ಪಿನ್. ಅದು ಕೋರ್ಟಲ್ಲಿ ಸಾಬೀತಾಯ್ತದ ಏನು ಅಂತ. ಈ ಪೆಟ್ಟಳ್ಳಿ ಬಗ್ಗೆ ಚರ್ಚೆ ಆಗ್ತದಲ್ಲ, ಅದಕ್ಕೆ ಮೂಲ ಪುರುಷ ಅವನೇ. ಅಲ್ಲಿ ಕೋರ್ಟ್ಲಾಗುತ್ತದು. ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಕೋರ್ಟ್ ವಿಚಾರಗಳನ್ನ. ನಾನು
ಸೊ ಅಲ್ಲಿ ಬೆಟ್ಟಹಳ್ಳಿನಲ್ಲಿ ಮಾದನಹಳ್ಳಿ ಗೋವಿಂದ ಅಂತ ಒಬ್ಬ ಅವನೇ ತೀರೋಬಿಟ್ಟ ಮೊನ್ನೆ ಪಾಪ. ಅವನ ಭೂಮಿ ಲಪ್ಟಾಯಿಸಕ್ಕೆ ಸರ್ವೆ ನಂಬರ್ 24 ಗ್ಯಾಪ್ನಾಗ ಇಟ್ಕೊಂಡಿದ್ದ, ದುರಸ್ತಾಗಿರೋ ಲ್ಯಾಂಡ್. ನಂದು ಅಂದ್ಕೊಂಡು ಗೋವಿಂದನ ಜಮೀನ ಇವನು ಹೋರಾಟ ಮಾಡೋಕೆ ಹೋಗಿ AC ಕೋರ್ಟ್ಲಿ ಅವ್ನು ವಜಾ ಆಗಲ್ಲ, ನಿಂತವೇನಿಲ್ಲ ಗೋವಿಂದಂದು ದುರಸ್ತಾಗಿರೋದು ಅಂತೇಳಿ. ಆ ಗೋವಿಂದ ಸೊತ್ತೈತಾನೆ. ಆ ಗೋವಿಂದ ಸೊತ್ತದ ಮೇಲೆ ಅವ್ನ ಮಕ್ಕಳು ಮೊಮ್ಮಕ್ಕಳು ಖಾತೆಗೆ ಅರ್ಜಿ ಕೊಡ್ತಾರೆ. ಮತ್ತೆ ತಿರ್ಗಾ ಹೋಗಿ ಅಬ್ಜೆಕ್ಷನ್ ಕೊಟ್ಬಿಟ್ಟಿವ್ನು, ಆ ಖಾತೆಗೆ ನಿಲ್ಸ್ಕೊಂಡವನ. ಸರ್ವೆ ನಂಬರ್ 24 ಗೋವಿಂದಂದು ಆ ಆರ್ಟಿಸಿಟ್ಟು ನಂದು ಅಂದ್ಕೊಂಡು ಓಡಾಡ್ತಾವನೆ. ಚೆಕ್ ಮಾಡಿ ಅವನ್ನ ಕರೆದ್ಬಿಟ್ಟು ನೀವು ಪರಿಶೀಲನೆ ಮಾಡಿ. ಗೋವಿಂದ ನಿಂದು ಸರಿಯಪ್ಪ, ನಂದ್ಯಾಕೆ? ಅದೇ ನಿಮ್ನ ಯಾಕೆ ಮಧ್ಯೆ ಹಳೆ ತರ್ತಿದಾರೆ ಅನ್ನೋದು. ಸೊ ಗೋವಿಂದ್ ಯಾರಿಗೆ ಶಿವಯಿಂದ ನನಗೂ ಆಗಲ್ಲ. ಅವ್ನು ನಮ್ಮ ಹಿಂದೆ ಕಾಂಗ್ರೆಸ್ ಇದ್ದವನು. ಅಂದ್ರೆ ವೈಯಕ್ತಿಕ ದ್ವೇಷದಿಂದ ಈ ಥರ ಎಸ್, ಮಾಡ್ತಾರೆ. ಸಿಂಪಲ್ ಉತ್ತರ. ಅಣ್ಣ, ಏನ್ ಆದ್ರೆ ನಿಂಗರಾಜಮ್ಮನ ಮನೆಯವ್ರು ಮಾಡ್ತಿದಾರೋ, ನಿಂಗರಾಜಮ್ಮನವ್ರು ಮಾತಾಡ್ತಿದಾರೋ, ಏನು ಶಿವಯ್ಯ ಮಾತಾಡ್ತಿದಾರೋ, ಯಾರು ಇನ್ನೊಬ್ಬ ಪರ್ಸನ್ ಮಾತಾಡ್ತಿದಾರೋ, ಇವ್ರು ನನಗೆ ರಾಜಕೀಯವಾಗಿ ಇರ್ತಿದ್ರು. ರಾಜಕೀಯ ಅಂದ್ರೆ ಮುಂದೆ ನೀವು ಪ್ರಭಾವಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳಾಗ್ತೀರಾ, ಹಂಗಾಗಿ ಅದನ್ನ ಟಾರ್ಗೆಟ್ ಮಾಡಿ ಮುಗಿಸಕ್ಕೆ ಏನಾದ್ರು? ಖಂಡಿತ ಸ್ನೇಹಿತರೆ, ನನಗೆ ರಾಜಕೀಯವಾಗಿ ಬೆಳೆಬರೋದಂತ ನಾನು ಒಂದು ತೀರ್ಮಾನದಲ್ಲಿ ಇದ್ದೀನಿ. ರಾಜಕೀಯವಾಗಿ ಜನ ಬಯಸಿದ್ರು ಮಾತ್ರ ರಾಜಕೀಯ, ಇದು ರಾಜಕೀಯ ನಿವೃತ್ತಿ. ಜನ ಬಯಸಿದ್ರು ಮಾತ್ರ ರಾಜಕೀಯ. ನಾನು ರಾಜಕೀಯ ಮಾಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ನಾನು ಏನಿಲ್ಲ. ನಾನು ಚೆನ್ನಾಗಿದ್ದೀನಿ. ಮನೆ ಕಡೆ ಕೋಟೆನಲ್ಲಿ ನಮ್ಮ ತಾತನಾಸ್ತಿ ಇದೆ, ನನ್ನದೇ ಆದಂಥ ಬಳಗ ಇದೆ, ನನ್ನ ಸಮಾಜ ಇದೆ. ನನ್ನ ಸಮಾಜ ಅಥವಾ ನನ್ನ ಇತರ ಸವರ್ಣೀಯರು ನನ್ನ ಪ್ರೀತಿ ಪಟ್ಟರೆ ರಾಜಕೀಯಕ್ಕೆ ಹೋಗ್ತೀನಿ, ಇಲ್ಲ ರಾಜಕೀಯ ಬೇಡ. ಅದೇ ರಾಜಕೀಯ ಮಾಡ್ಬೇಕಂತೇಳಿ ನಾನು ಇನ್ನೊಬ್ಬರು ತಲೆ ಹೊಡೆದು ಇನ್ನೊಬ್ಬರು ಬಕೆಟ್ ಹಿಡಿದು ರಾಜಕಾರಣ ಮಾಡೋ ಅವಶ್ಯಕತೆ ನನಗೇನಿಲ್ಲ. ನನ್ನ ಮನೆ ರಾಜಕೀಯ ಪ್ರಬುದ್ಧವಾಗಿ ನಮ್ಮ ದೊಡ್ಡಪ್ಪವ್ರ MLA ಆಗಿದ್ರು, ನಮ್ಮ ಮಾವ MLA ಆಗಿದ್ದ, ನಮ್ಮ ಕುಟುಂಬದ ರಾಜಕಾರಣ ಮಾಡಿ ಯಾವ ಥರ ರಾಜಕೀಯ ಉಪಯೋಗಿಸ್ಕೊಂಡು ಎಲ್ಲೂ ಹೋಗಿಲ್ಲ ನಾನು. ಓನ್ಲಿ ನರಸಿಂಹಮೂರ್ತಿ ಸಮಾಜ ಸೇವಕ ಅಷ್ಟೇ ನಂದು ಇರೋದಿಲ್ಲ ಬ್ರ್ಯಾಂಡು. ಸರ್ ಒಂದು ಪದ ಹೇಳಿದ್ರೆ ಇಷ್ಟೆಲ್ಲ ಆರೋಪಗಳ ಹಿಂದೆ ನರಸಿಂಹಮೂರ್ತಿಯವರು ರಾಜಕೀಯವಾಗಿ ಮುಗಿಸ್ಬೇಕು. ಖಂಡಿತವಾಗೂ ರಾಜಕೀಯ ಷಡ್ಯಂತ್ರ ಇದೆ ಅಂತ. ಆ ಷಡ್ಯಂತ್ರ ನಾನು ಜಗ್ಗೋದೂ ಇಲ್ಲ, ಬೊಗ್ಗೋದೂ ಇಲ್ಲ. ಇವ್ರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ನಾನು ಕಾನೂನು ಗೌರವ ಕೊಡೋನು, ಈ ಸಂವಿಧಾನ ಗೌರವ ಕೊಡೋನು. ನಾನು ಯಾವುದೇ ಇಂಥ ಪುಡಾರಿಗಳು ಇಂಥ ಹೇಳಿಕೆ ಕೊಟ್ಟರು ಕೂಡ ನಾನು ಜಗ್ಗೋದೂ ಇಲ್ಲ, ಬೊಗ್ಗೋದೂ ಇಲ್ಲ. ಇಂಥ 100 ಸುಳ್ಳು ಆಪಾದನೆಗಳು ಬಂದರೂ ಕೂಡ ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ. ನಾನು ಎದೆಗುಂದಲ್ಲ. ಕಾರಣ ಏನಂದರೆ ನನ್ನ ಜೀವನ ಚರಿತ್ರೆ ಈ ತಾಲೂಕಿನ ಜನಕ್ಕೆ ಗೊತ್ತಿದೆ, ನನ್ನ ಬಂಡವಾಳ ಈ ತಾಲೂಕಿನ ಜನಕ್ಕೆ ಗೊತ್ತಿದೆ. ಯಾರೋ ನಂಗೆ ಆಗಿದ್ರು 5 ಜನ 6 ಜನ ಮಾಡೋ ಮಾತು ನಾನು ನನ್ನ ಸಮಾಜಕ್ಕೆ ಈಗ ಬನವಾಡಿ ಗ್ರಾಮ ಇಡೀ ಗ್ರಾಮ ಬಂದದ. ನಾನು ರಕ್ಷಣೆ ನಿಂತ್ಕೊತೀನಿ ಹೊರತು ನಾನು ವೈಯಕ್ತಿಕ ಉಪಯೋಗ ನಿಂತ್ಕೊಳ್ಳಲ್ಲ. ಇಡೀ ಗ್ರಾಮಸ್ಥರು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹೋರಾಟ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ನ ಬೆನ್ನೆಲ್ಲ ಬಂದಿರ್ತೀನಿ ಅವ್ರು ನಾನು ಅಷ್ಟೇ. ಸೊ ಇದು ಶಿವಯ್ಯನವರ ಆಪಾದನೆ ಶುದ್ಧ ಸುಳ್ಳು. ಗೋವಿಂದನ ಆಸ್ತಿ ಹೊಡೆಯೋಕ್ಕೆ ಪ್ಲಾನ್ ಮಾಡ್ಕೊಂಡಿರೋದೇ ಶಿವಯ್ಯ. ಗೋವಿಂದನ ಕುಟುಂಬದವ್ರು ಅನ್ನೋದಕ್ಕೆ ಬಂದವ್ರೆ. ಏನು ಸೇಮ್ ಈಗ ಬಂದಿದೆಯೋ, ಗೋವಿಂದನ ಕುಟುಂಬನೂ ಕೂಡ ನಂತ ಬಂದು ರಿಕ್ವೆಸ್ಟ್ ಮಾಡ್ತು, ಈ ಶಿವಯ್ಯ ನಂದು ಅಂತ ಭೂಮಿನ ನಮ್ಗೆ ತೊಂದರೆ ಕೊಡ್ತಾವ ಅನ್ನೋವರೆಗೆ ಆ ಗೋವಿಂದನ ಕುಟುಂಬಕ್ಕೂ ರಕ್ಷಣೆ ಕೊಟ್ಟಿನಿ. ನಾನು ಅವತ್ತು ಪೊಲೀಸ್ ಸ್ಟೇಷನ್ ಕರೆದು ಇದೇ ಶಿವಯ್ಯನ ಕೇಸ್ಗೆ ಹಿಂದೆ ಇದ್ದಂಥ DYSP ಗೋಪಾಲ್ ಕೃಷ್ಣ ಅವರು, ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರು ಇಡೀ ಗ್ರಾಮನೇ ಸೇರಿಸ್ಕೊಂಡು ಆ ಗ್ರಾಮದವರು ಇವನು ಕೂರ್ಸಿ ಕೇಳುವಾಗ ನಾನು ಭೂಮಿ ಉಳ್ತಿಲ್ಲ ಅನ್ನೋ ಸಾಬೀತಾಗೋದಲ್ಲಿ. ಇವನ ಮಗನೂ ಕೂಡ ಇದೇ ಥರ ಮಚ್ಚಿಡ್ಕೊಂಡು ವ್ಯವಸಾಯ ಮಾಡೋದಕ್ಕೂ ಮಚ್ಚಿಡ್ಕೊಂಡು ಹೋಗಿದ. ಅಲ್ಲೂ ಕೂಡ ಠಾಣೆಯಲ್ಲಿ ಇದು ದಾಖಲೆ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರನ್ನು ಕೇಳ್ಬೋದು ಈ ವಿಚಾರದಲ್ಲಿ. DYSP ಗೋಪಾಲ್ ಕೃಷ್ಣ ಅವರ ನೇತೃತ್ವದಲ್ಲಿ ಠಾಣೆಯಲ್ಲೇ ಕರೆಸಿ ನನ್ನನ್ನು, ಆ ಶಿವಯ್ಯನ ಫ್ಯಾಮಿಲಿನ ಮತ್ತು ಗ್ರಾಮಸ್ಥರನ್ನು ಕರೆಸು ನ್ಯಾಯ ಒಂದೇ ಮಾತು ಕೇಳೋರು DSP ಅವರು, ಸತ್ಯ ಹೇಳಿಲಿ ಅಂತ. ಸತ್ಯ ಅವರೇ ಒಪ್ಕೊಂಡ್ರು. ಆ ಸಾಬೀತಾಯಿತು ಠಾಣೆಯಲ್ಲಿ. ಆವತ್ತಿನ ಸದ್ದಿರಲಿಲ್ಲ. ಯಾರು ಹೊಸ SP ಪತ್ರ, ಹೊಸ DC ಪತ್ರ ಅವ್ರಿಗೆ ಹೋಗೋದು, ಹಿಂಗೆ ಕೊಡೋದು, ನಾನು ತೇಜವಾದ ಮಾಡೋಕ್ಕೆ ಬರೋದು, ಇಷ್ಟೇ ಕೆಲಸ. ಸರಿ, ಯಾವುದೇ ವಿಚಾರ ಬಂದಾಗಲೂ ಕೂಡ ನೀವು ಒಂದು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡೋಕ್ಕೆ ನಿಮಗೆ ಶಕ್ತಿ ಇದೆ. ನೀವು ಮಾಡ್ತಿರ್ತಕ್ಕಂಥ ಆಪಾದನೆ ಸರಿ ತಪ್ಪು ಅಂತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥದ್ದು, ಅದನ್ನು ಶುದ್ಧೀಕರಿಸ್ತಕ್ಕಂಥದ್ದು ನಿಮಗೆ ಮಾಧ್ಯಮದವ್ರದ 4ನೇ ಅಂಗ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟ ಅಂಗಗಳಲ್ಲಿ ನೀವು ಒಂದು ಅಂಗ ಕೆಲಸ ಮಾಡ್ತೀರಿ ಸಮಾಜ. ನೀವು ಯಾಕೆ ಪರಿಶೀಲನೆ ಮಾಡಲ್ಲ? ನಾನು ದಾಖಲೆ ಸಮೇತ ನಿಮ್ಗೆ ತೋರಿಸ್ಕೊಂಡು ಹೇಳ್ತಾ ಇದ್ದೀನಿ. ಶಿವಯ್ಯ ಏನು ದಾಖಲೆ ಕೊಟ್ಟು ಹೇಳಿದೆ ನಿಮಗೆ? ಸರ್ ಅವರ ಆಪಾದನೆ ಮಾಡಿದ್ರೆ ಮೀಡಿಯಾದವ್ರ ಹತ್ರ ಅಲ್ಲ, ಅವರು ಖುದ್ದಾಗಿ SP ಹತ್ರ. ಯಾಕಂದ್ರೆ ಅಹವಾಲ್ ಸಭೆದು ಸರ್, ಅಹವಾಲ್ ಸಭೆಯಲ್ಲಿ ನೀವು ಕೇಳ್ಬೋದು ಸರ್. ನಮ್ಮನ್ನ ಈಗ ಏನು ಪ್ರಶ್ನೆ ಮಾಡ್ತೀರ ನೀವು? ಅಹವಾಲ್ ಸಭೆಯಲ್ಲಿ ನಿಂಗರಾಜಮ್ಮನವ್ರು ಮಾಡ್ತಕ್ಕಂಥ ಆಪಾದನೆಗೆ ನರಸಿಂಹಮೂರ್ತಿ ಭೂಮಿ ಇದ್ದ ತೋರ್ಸಮ್ಮ ಅಂತ ಕೇಳ್ಬೋದು. ನಾನು ತೋರಿಸ್ತಾ ಇದ್ದೀನಿ. ನಿಂಗರಾಜಮ್ಮಂದು 4 ಎಕರೆ 9 ಗುಂಟೆ 10 ಎಕರೆ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸರ್ಕಾರ ರಸ್ತೆ ಉತ್ಕೊಂಡಕ್ಕೆ ನೋಡಿದ್ದೀನಿ. ಮಸಾಣ ಜಾಗಕ್ಕೆ ತೊಂದರೆ ಕೊಡ್ತಾರೆ ಹೇಳಿದ್ದೀನಿ. ತೋರಿಸ್ತೀವಿ, ಡಾಕ್ಯುಮೆಂಟ್ ತೋರಿಸ್ತೀನಿ. ಅವ್ನು ತೋರಿಸ್ತಾ ಕೇಳಿ. ನರಸಿಂಹಮೂರ್ತಿ ಸ್ವಲ್ಪ ಪೇಪರ್ ತಮ್ಮ ಹೆಸರು ಒಂದು ಪೇಪರ್ ಅಂತ. ಸೊ ನೀವು ನಮ್ಮ ತಿದ್ದಕ್ಕೆ ಅದಲ್ಲ, ನಾನೇ ಹೇಳ್ತದಲ್ಲ, ನೀವು ತಿದ್ದಕ್ಕೆ ಅವಕಾಶ ಅದಲ್ಲ. ತಪ್ಪನ್ನ ಅದನ್ನು ತಪ್ಪು ಅಂತ ಹೇಳ್ಬೋದಲ್ಲ, ನೀವು ಖಂಡಿಸ್ಬೋದಲ್ಲ. ಒಬ್ಬ ತೇಜವಾದ ಮಾಡ್ತಾರೆ ಅಂದಾಗ ತಿದ್ಬೋದಲ್ಲ.
ತೇಜೋವಧೆ ಮಾಡ್ತಾರೆ ಅಲ್ಲ ನಮ್ಗಾದ್ರೆ ಅಂದ್ರೆ ಅವ್ರ ಆಪಾದನೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಇವ್ರು ಏನು ಹಿಂಗಂತ. ಬಟ್ ನಮ್ಗೆ ಮುಂಚಿತವಾಗಿ ಹೆಂಗ್ ಗೊತ್ತಾಗುತ್ತೆ? ಅವರು ತೇಜ ಅಲ್ಲ ಅವ್ರನ್ನೇ ಕೇಳಿ ಅವ್ರ ಆಪಾದನೆ ಅಲ್ಲ, ಅವ್ರ ಆಪಾದನೆ ಸುಳ್ಳು ಸತ್ಯ ಅನ್ನೋದು ಒಬ್ರು ಸ್ಪಷ್ಟೀಕರಣ ಕೊಟ್ಟರೆ ಗೊತ್ತಾಗೋದು. ಯಾವುದೇ ಒಂದು ಊಹಾಪೋಹ ಕಥೆ ಹೇಳ್ತಲ್ಲ. ನಾನು ಇಷ್ಟು ದಾಖಲೆನ RTI ಇಲಾಖೆ ತಗೊಂಡಿರ್ತಕ್ಕಂಥದ್ದು, ಬರೀ ಯಾವ್ದು ಕೆರೆಕ್ಸ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅವ್ರ ಥರ, ಯಾವ್ದು ಪೇಪರ್ ಕಟ್ಟಿಂಗ್ ಇಟ್ಕೊಂಡಿಲ್ಲ. ನಾನು ವಿತ್ತು RTI ಇಲಾಖೆ ಇರ್ತಕ್ಕಂಥ ದಾಖಲೆ ಸಮೇತ ಇರ್ತದೆ ನಿಮಗೆ. ಇದು ನೀವು ನಂಬಲ್ವಾ? ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಈಗ ಹೇಳ್ದಂಗೆ ಪೊಲೀಸ್ ಇಲಾಖೆ SP ಅವ್ರ ಮುಂದೆ ಆಪಾದನೆ ಮಾಡಿದ್ರು. ಹಾಗೆ ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ನಿಮ್ಮಲ್ಲಿ ಏನಿದೆ ಸತ್ಯ ಅನ್ನೋದನ್ನ ಹೊರತೆಗೆಯುವ ನಿಟ್ಟಿನಲ್ಲಿ. ಯಾಕಂದ್ರೆ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂದ್ರೆ, ಈಗ ಸಾರ್ವಜನಿಕವಾಗಿ ಚರ್ಚೆ ಆಗೋದ್ರ ಜೊತೆಲಿ ನರಸಿಂಹಮೂರ್ತಿ ಅವರೊಬ್ಬರು ಕಾಂಗ್ರೆಸ್ ಮುಖಂಡರು, ಇವ್ರಿಗೆ MLA ಅವರ ಸಹಕಾರ ಇದೆ, ಅಥವಾ ಇನ್ನೊಬ್ಬರ ರಾಜಕೀಯವಾಗಿ ಅವ್ರದೇ ಒಂದು ಸರ್ಕಾರ ಇರೋದ್ರಿಂದ ಎಲ್ಲ ಅವರ ರಾಜಕೀಯ ಪ್ರಭಾವವನ್ನು ಸಹ ಬಳಸ್ತಾ ಇದ್ದಾರೆ, MLA ಅವರ ಸಹಕಾರ ಇದೆ ಅಂತಕ್ಕಂಥ ಮಾತುಗಳು ಸಾರ್ವಜನಿಕರ ವಲಯದಲ್ಲಿ ಆಗಲಿ ಸರ್ ಕ್ಲಿಯರಿಟಿ ಕೊಟ್ಟರಲ್ಲ. ಅದು ಕೂಡ DC ಅವರು ಜೈಲಲ್ಲಿ ಜಗಲೇ ಕೂಡ ಪ್ರತಿ DC ಹೊಸ DC ಬರ್ತಾರ. ಹಿಂದೆ DC ಇದ್ರು, ಯಾರೋ ಲೇಡಿ ಇದ್ರು ನಮ್ಮ ಮೇಡಮ್ ಅವರು, ಶಿಖಾ ಅವರು, ಸಿಂಧೂರಿ ಅವಾಗ ಬಂದು ಅದೇ ಸಬ್ಜೆಕ್ಟು. ಹೊಸ DC ಬರ್ತಾರ ನಮ್ಮ ಲಕ್ಷ್ಮಣ್ ರೆಡ್ಡಿ ಸರ್ ಅವರು, ಆಗಲೂ ಅದೇ ಸಬ್ಜೆಕ್ಟು. ನಮ್ಮ ರಿಷಿಪ್ ಅಂತ ಬರ್ತಾರ SP, ಅವ್ರು ಬಂದಾಗಲೂ ಇದೇ ಸಬ್ಜೆಕ್ಟು. ಒಬ್ಬೊಬ್ಬ SP ಒಬ್ಬೊಬ್ಬ DC ಚೇಂಜ್ ಆದ ತಕ್ಷಣ ಇದಕ್ಕೆ ಬಂದು ಅಲ್ಲಿ ಜನಗಳ ಮಧ್ಯದಲ್ಲಿ ಏನೋ ನನ್ನ ತೇಜವಾದ ಮಾಡಕ್ಕೆ ಬರ್ತಕ್ಕಂಥದ್ದು. ಸರ್ ಇಷ್ಟೆಲ್ಲ ಆಪಾದನೆ ಮಾಡಿದ್ರು, ಯಾಕೆ ಪ್ರೆಸ್ ಮೀಟ್ ಕರೆದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇಲ್ಲಿವರೆಗೆ ನೀವು? ಯಾವ್ದು ಸರ್? ಪ್ರೆಸ್ ಮೀಟ್ ಡೆಫಾಮೇಷನ್ ಕೇಸ್ ಹಾಕಿನಿ ಸರ್ ಆಮೇಲೆ 50 ಲಕ್ಷಕ್ಕೆ ಡೆಫಾಮೇಷನ್ ಕೇಸ್ ಹಾಕಿದ್ದೀನಿ. ಆದ್ಮೇಲೆ ಡೆಫಾಮೇಷನ್ ಕೇಸ್ ಹಾಕಿರೋ ಹೋಗಿ ಸರ್, ಬಟ್ ಯಾಕೆ ನೀವು ಸ್ಪಷ್ಟನೆ ಕೊಟ್ಟಿಲ್ಲ ಮೀಡಿಯಾ? ನೀವು ಡೆಫಾಮೇಷನ್ ಕೋರ್ಟ್ ನಡೀತಿದೆ, ನಾನು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿ ಪೇಪರ್ ಕಟಿಂಗ್ ಇಟ್ಕೊಂಡು ಅದ್ರ ಮೇಲೆ ಡೆಫಾಮೇಷನ್ ಕೇಸ್ ಹಾಕಿ. ಯಾರ ಮೇಲೆ ಸರ್ ಹಾಕಿರೋದು? ಚೆನ್ನ ಉರ್ಫ್ ಸೋಮಣ್ಣ. ಆಮೇಲೆ ಏನಕ್ಕಂತ ಹೇಳ್ಬಿಟ್ಟು ನೀವು ಕೇಳಿ ತಗೊಬಿಡಿ, ನಿಮ್ಮ ಟೈಮ್ ಇದ್ರೆ ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಅದ ಮುಗಿಸಿ ಸರ್ ಮಾತಾಡಿ. ಸರ್ ಹಿಂದೆ HD ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ. ಅವರು ಒಂದು ಮಹತ್ತರವಾದಂಥ ಒಂದು ತೀರ್ಮಾನ ತಗೋತಾರೆ. ಏನಂತ? ಮೀಟರ್ ಬಡ್ಡಿಗೆ ಕಡಿವಾಣ. ಮೀಟರ್ ಬಡ್ಡಿ ಕೊಡ್ತಕ್ಕಂಥವ್ರ ವಿರುದ್ಧ ಕೇಸ್ ಬುಕ್ ಮಾಡಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊಡ್ತದೆ. ಒಂದು ಠಾಣೆಯಲ್ಲಿ ಕನಿಷ್ಠ 5 ಜನ ನಾವು ನೀವು ಮೀಟರ್ ಬಡ್ಡಿ ಅವ್ರ ದಂಧೆ ಕೇಸ್ ಹಾಕ್ಕೊಂಡು ಬರ್ತದೆ. ಸನ್ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರು ಇಲ್ಲಿ ಇವನ್ ಮನೇನ ರೈಡ್ ಮಾಡ್ತಾರೆ. ಯಾರ ಮನೇನ? ಸೋಮೋಟೋ ಕೇಸ್, ಚೆನ್ನವ್ರ ಸೋಮಣ್ಣ. ನಾನು ಎಲ್ಲ ಚುನಾವಣೆ ಗೆದ್ದಿರ್ತಕ್ಕಂಥ ಕ್ಷೇತ್ರ. ನಾನು ಗುಂಡ್ಲುಪೇಟೆಯಲ್ಲಿ ನಮ್ಮ ಚಿಕ್ಕಮ್ಮನ ಮನೇಲಿ ಇರ್ತೀನಿ. ಯಾವತ್ತು ಫೋನ್ ಟ್ರ್ಯಾಕರ್ ತಗೊಂಡವ್ರು ಅವರೆಲ್ಲ ನಾನು ಎಲ್ಲಿದ್ದೆ ಅಂತೇಳಿ. ಇವನು ಮನೆ ರೈಡ್ ಮಾಡುವಾಗ ಸುಮಾರು 40-45 ಲಕ್ಷ ಚೆಕ್ ಪ್ರೊನೌಟ್ ಸಿಗ್ತದೆ. ಎಷ್ಟು? ಸೋಮಠ್ ಕೇಸ್ ಆಗಿರ್ತಕ್ಕಂಥದ್ದು ಕಂಪ್ಲೇಂಟ್ ಅಲ್ಲ ಅದು. ಸೋಮಠ್ ಸಬ್ ಇನ್ಸ್ಪೆಕ್ಟರ್ ವಾಲಂಟರಿ ಕೇಸ್ ಮಾಡಿರ್ತಕ್ಕಂಥ ಸೋಮಠ ಕೇಸ್. ಈ ಮನೆಯಲ್ಲಿ 40-45 ಲಕ್ಷ ಚೆಕ್ ಪ್ರೊನೌಟ್ ಸಿಗ್ತವೆ. ಅದು ಕ್ಯಾಶ್ ಬರೀ ಚೆಕ್ ಪ್ರೊನೌಟ್ ಪೇಪರಾ? ಗೊತ್ತಿಲ್ಲ ನನಗೆ. 45 ಲಕ್ಷ ಅಷ್ಟು ಅಂತ ಅಂದಾಜು ಅಂತಿದೆ. FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ಅದು ಆರ್ಗ್ಯುಮೆಂಟ್ ನಡೀತದೆ. ಸಿಗ್ತದೆ. ನನಗೆ ಫೋನ್ ಮಾಡ್ತಾನೆ ಚೆನ್ನ ಉರ್ಫ್ ಸೋಮ. ನಾನು ಫೋನ್ ಮಾಡ್ತಾನೆ, ನಾನು ಗುಂಡ್ಲುಪೇಟೆಯಲ್ಲಿ ಇರ್ತೀನಿ. ನಾನು ಫೋನ್ ಮಾಡೋಷ್ಟರಲ್ಲಿ ಇದು FIR ಆಗಿರ್ತದೆ. ನಾನು ಜೊತೆಲೇ ಇದ್ದೆ ಇವನು. ನಾನು ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಸರ್ ಫೋನ್ ಮಾಡ್ತೀನಿ. ಸರ್ ಏನು ಸರ್ ಇದು ನಮ್ಮ ಹುಡುಗನ ಮೇಲೆ ಏನಕ್ಕೆ? ಇಲ್ಲ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮನೆ ರೈಡ್ ಮಾಡಿದ್ದೀನಿ. ಇವ್ನು ಏನು ಆಸ್ತಿ ಇದೆ ಅಂತ ಕೇಳ್ತಾರೆ. ಇವ್ನಿಗೆ ಒಂದೇ 1 ಕುಂಟೆ ಜಮೀನಿಲ್ಲ. ಎಷ್ಟೋ? 1 ಕುಂಟೆ ಜಮೀನಿಲ್ಲ. ನಾನು ಎಕರೆಗಟ್ಟಲೆ ನನ್ನ ತಾತನ ಆಸ್ತಿ ಕೋಟೆ ಟೌನ್ಲದ. ನಾನೇ 10 ರೂಪಾಯಿಗೆ ಪರದಾಡ್ತೀನಿ. 40-45 ಲಕ್ಷ ಎಲ್ಲಿ ಬತ್ತಪ್ಪ ನಿನಗೆ ಚೆಕ್ ಪ್ರೊನೌಟ್ಗೆ? ಅಷ್ಟು ದುಡ್ಡು ವಹಿವಾಟು ಮಾಡಿದೆಯಲ್ಲ. ಸಬ್ ಇನ್ಸ್ಪೆಕ್ಟರ್ ಕೇಸ್ ಆಗದ, ನಾನು ಏನು ಮಾಡೋಕ್ಕಾಗಲ್ಲ, FIR ಆಗಿದೆ ಸರ್ ಅಂತ ಹೇಳ್ತಾರೆ. ನಾನು ಈ ಕೇಸ್ಗೆ ಸಹಾಯ ಮಾಡಲಿಲ್ಲ, ನಾನು ಕೇಸನ್ನ ಪೆಂಡಿಂಗ್ ಇಡಿಸ್ತೀನಿ ಅಂದ್ಬಿಟ್ಟು ನನ್ನ ಮೇಲೆ ಅವತ್ತು ದ್ವೇಷ ಶುರು ಮಾಡ್ತಾನೆ. ಇದು ಸತ್ಯವಾದ ಘಟನೆ, ನೈಜ ಘಟನೆ, ಪ್ರಾಕ್ಟಿಕಲ್ ಆಗಿ ಕೇಸ್ ಇರ್ತಕ್ಕಂಥದ್ದು. ಅದಾದಮೇಲೆ ಸನ್ಮಾನ್ಯ ದಿವಂಗತ ಚಿಕ್ಕಮಗಳೂರು ಶಾಸಕರು ಸುಮಾರು 400ಕ್ಕೂ ಹೆಚ್ಚು ಮನೆಗಳನ್ನ ಟೌನ್ ತಗೊಬರ್ತಾರೆ. 400ಕ್ಕೂ ಹೆಚ್ಚು ಮನೆಗಳನ್ನ. ಸೊ ನಾನು ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತೀನಿ. ಮನೆ ಚಿಕ್ಕಮಗಳೂರು ಸಾಹೇಬರು ಶಾಸಕರಾಗಿರ್ತಾರೆ. ಮನೆಗಳು ಕೊಡೋಕ್ಕೆ ಪರಿಶೀಲನೆ ಮಾಡೋಕ್ಕೆ ವಾರ್ಡ್ಗಳಿಗೆಲ್ಲ ಬರ್ತಾರೆ. ಅದಾದ್ಮೇಲೆ ಅರ್ಜಿ ಕಾಲ್ ಮಾಡ್ತಾರೆ, ಅರ್ಜಿ ಕೊಡ್ತಾರೆ. ನನ್ನನ್ನು ಕ್ಯಾಜುಲಾಗಿ ಕೇಳ್ತಾರೆ. ನಾನೇನು ಮನೆ ಕೊಡೋಕ್ಕೆ ನಾನು ಆಶ್ರಯ ಕಮಿಟಿ ಮೆಂಬರ್ ಅಲ್ಲ, ಪುರಸಭೆ ಮೆಂಬರ್. ಪುರಸಭೆ ಮೆಂಬರ್ ಕೊಡೋಕ್ಕೆ ಬರೋಲ್ಲ. ಆಶ್ರಯ ಕಮಿಟಿ ಇತ್ತು, ಆಶ್ರಯ ಕಮಿಟಿಯವ್ರಿಗೆ ಮಂಜೂರು ಮಾಡಬೇಕು. ಮಾಡುವಾಗ ಶಾಸಕರು ಆ ವಾರ್ಡ್ ಕನ್ಸಿಡರ್ ಮಾಡಿ ಆ ಮೆಂಬರ್ನ ಇವ್ರು ಕೊಡ್ಬೋದು ಅಂತ ಕೇಳಂತ ಸೌಜನ್ಯ ಕೇಳಿರ್ತಾರೆ. ನಾನು ಇವನು ಮನೆಯವೇ 2 ಮನೆ ಅಂತ ಹೇಳಿರ್ತೀನಿ. ಅದಕ್ಕೂ ಆದ್ಮೇಲೆ ರೈಟಿಂಗ್ ಕೊಟ್ಟಿರ್ತೀನಿ ಚೀಫ್ ಆಫೀಸರ್ಗೆ. ಮನೆದವ್ರು ಬಡವ್ರಿಗೆ ಕೊಡ್ರಿ, ಮನೆಯವ್ರಿಗೆ ಯಾಕೆ ಕೊಡ್ತೀರಿ ಅಂತ.
ಸೊ ಈ ಜಿದ್ದಿಟ್ಕೊಂಡು ಇವನು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನೆ. ನರಸಿಂಹಮೂರ್ತಿ ಮನೆ ಕೊಡೋಕೆ 50,000 ದುಡ್ಡು ಕೇಳ್ತಾವನ ಸಿದ್ದಪ್ಪಾಜಿ ರೋಡ್ನಲ್ಲಿ. ನಾನು ಸಾವಿರಾರು ಓಟ್ ತಗೊಂಡು ಗೆದ್ದಿರ್ತಕ್ಕಂಥ ಮನುಷ್ಯ ಬೀದಿಗಂತ ಕೇಳ್ಕೊಂಬರು ಯಾರು ಮನೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಆ ಪ್ರಕರಣ ದುಡ್ಡು ಕೇಳ್ತಾನೆ, ಪ್ರೆಸ್ ಮೀಟ್ ಮಾಡಿದ್ರೆ ಇಮಿಡಿಯೇಟ್ ನಾನು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ. 50 ಲಕ್ಷಕ್ಕೆ ಒಂದು ಮಾನನಷ್ಟ. ಎರಡನೇ ಪ್ರಕರಣ, ಒಂದು ಚೆಕ್ ಕೇಸಲ್ಲಿ ನಾನು ಸಹಾಯ ಮಾಡಿಲ್ಲ ಅಂತ ಒಂದು ಅವನು ಇರ್ತಕ್ಕಂಥದ್ದು. ಎರಡನೇದು ಮನೆಯದು ಪ್ರೆಸ್ ಮೀಟ್ ಮಾಡೋದು ಡಾಕ್ಯುಮೆಂಟ್ಸ್ ಕೇಸ್ ಮಾಡಿಲ್ಲ ಅದು. ಮೂರನೇದು ಇವನು DC ಅವ್ರಿಗೆ ಮನವಿ ಕೊಡ್ತಾನೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ. ನರಸಿಂಹಮೂರ್ತಿ ಭ್ರಷ್ಟಾಚಾರ ಮಾಡ್ಬಿಟ್ಟನ, ಹಂಗೆ ಅಧಿಕಾರಿಗಳು ಅವನ ಮಾತು ಕೇಳ್ತಾರೆ ಪುರಸಭೆಯಲ್ಲಿ. ನಾನು ಮೆಂಬರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಾನು ವಾರ್ಡ್ ಸಮಸ್ಯೆ, ಇನ್ನೊಂದು ವಾರ್ಡ್ ಸಮಸ್ಯೆ ಬಂದರೆ ನಾನು ಅಧಿಕಾರಿಗಳು ಆರ್ಡರ್ ಮಾಡಲೇಬೇಕಲ್ಲ, ನನ್ನ ಕರ್ತವ್ಯನೂ ಇರೋದಲ್ಲ. ಸೊ ಆಗ ನಾನೇನು ಮಾಡ್ತೀನಿ, ಇವನು ಅಕ್ರಮವಾಗಿ ಬೈರಯ್ಯ ಸಣ್ಣಯ್ಯ ಅಂತಕ್ಕಂಥ ಒಬ್ಬ ಅವರ ಸೋದರ ಮಗಂದು ಸರ್ವೆ ನಂಬರ್ 1 ಅಂತ ಸೈಟ್ ಇರ್ತದೆ, ಬೈರ ಸಣ್ಣಯ್ಯ ಅಂತ, ಬೈರ ಸಣ್ಣಯ್ಯ ಅಂತೇಳಿ ಖಾತೆ ಇರ್ತದೆ. ಹೋಟ್ಲ್ ಗಲಾಟೆ ಕೇಸ್ ಬರ್ತಿರೋದು ಇದು 3ನೇ ಸೆಕ್ಷನ್ ಇದು. ವೆಂಕಟೇಶ್ವರ ಲಂಚ್ ಗಲಾಟೆ ನಿಮಗೂ ಗೊತ್ತಿದೆ, ರಮೇಶ್ ಅವ್ರಿಗೂ ಗೊತ್ತಿದೆ, ಸತ್ಯ ನಿಮ್ಮ ಮೀಡಿಯಾದವ್ರು ಕೆಲವ್ರು ಗೊತ್ತಿದೆ, ಇಲ್ಲ ಎಲ್ಲರಿಗೂ ಗೊತ್ತಿದೆ. ಈ ಖಾತೆನ ನನ್ನ ಮೇಲೆ ವಾಟ್ಸಪ್ಪಲ್ಲಿ ಯಾವಾಗ ಆಗ್ತಾನಲ್ಲ, ಈ ಬೆಟ್ಟಳ್ಳಿ ಇವೆಲ್ಲ ಆಗ್ತಾಗ ನಾನೇನು ಮಾಡ್ತೀನಿ ಅಂದ್ರೆ, ನಮ್ಮ ಹುಡುಗ ಗ್ರೂಪ್ನಲ್ಲಿ ಆಗ್ತಾನೆ, ನಂದೀಶ್ ಅಂತ, ಹಾಲ್ನಳ್ಳಿ ನಂದೀಶ್ ಅಂತ. ನೀನೇ ಕದ್ದು ಖಾತೆ ಮಾಡಿಸ್ಕೊಂಡಿದೆ ಕಂಡವರ ಸೈಟ್ನ, ಇದು ಯಾವುದೋ ರಿಜಿಸ್ಟರ್ ಆಗಿಲ್ಲ, ನೀನು ನರಸಿಂಹಮೂರ್ತಿ ಬಗ್ಗೆ ಯಾಕೆ ಆಪಾದನೆ ಮಾಡ್ತೀನಿ ಅಂತೇಳಿ ಅವನು ಸ್ಟೇಟ್ಮೆಂಟ್ ಆಗ್ತಾನೆ. ಇದು ನಾನು ಕೊಟ್ಟಿರ್ತೀನಿ ಅವ್ರಿಗೆ. ಆಗ ಆ ಹುಡುಗ ರಿಪ್ಲೈ ಹಾಕಿರ್ತಾನೆ, ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತೇಳಿ ವಾಟ್ಸಪ್ಪಲ್ಲಿ ಇದನ್ನು ಹಾಕಿರ್ತಾನೆ ಗ್ರೂಪ್ಗೆ, ಸಮಾಜದ ಗ್ರೂಪ್ಗೆ, ಆವಿಕರಣ ಗ್ರೂಪ್ಗೆ. ಸೊ ಇದಾದಮೇಲೆ 1.5 ತಿಂಗಳು 2 ತಿಂಗಳಾಗಿರ್ತದೆ. ನಂದೀಶು, ಜಂಪನಹಳ್ಳಿ ರಾಮಕೃಷ್ಣ ಅವರು, ಮದ್ದೂರು ನಾಗಣ್ಣ, ಬನವಾಡಿ ಗವಿಸಿದ್ದಂತ ತೀರೋಗ್ಬಿಟ್ರು. ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿ 108 ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು. ಇವ್ರು 5 ಜನ ನೋಡೋಕೆ ಬರ್ತಾರೆ ಕೋಟೆಗೆ. ಎಷ್ಟೋ ಈ ವಾಟ್ಸಪ್ದೆಲ್ಲ ಮುಗಿದೋಗಿ 1.5 ತಿಂಗಳು ಆಗಿದೆ, 1.5 ತಿಂಗಳು 2 ತಿಂಗಳಾಗಿರ್ತದೆ. ಬಂದು ತೋಟಕ್ಕೆ ಹೋಗಿರ್ತಾನೆ ನೋಡೋಕ್ಕೆ. ನಾನು ಅಲ್ಲಿರಲ್ಲ, ಕೋಟೆ ಬಂದಿದ್ದು, ನನ್ನ ಮನೇಲಿ ಇರ್ತೀನಿ ನಾನು. ಇವರು ವೆಂಕಟೇಶ್ವರ ಹೋಟ್ಲಲ್ಲಿ ಲಂಚ್ ಒಮ್ಮೆ ತಿಂಡಿ ತಿನ್ನಕ್ಕೆ ಹೋಗಿ ಬಂದಿರ್ತಾರೆ, ತಿಂಡಿ ತಿನ್ನೋಕ್ಕೆ. ಇವರು ಆ ಕಡೆ ಬರುವಾಗ ಈ ನನ್ನ ಪೊಲೀಸ್ ಸ್ಟೇಷನ್ ಕಡೆಯಿಂದ ಇವರು ಬೈಕಲ್ಲಿ ಬಂದ್ರಲ್ಲ, ಈ ಇವನು ನಂದೀಶು, ಗವಿಸಿದ್ದ, ನಾಗಣ್ಣ ಇವೆಲ್ಲ ಬೈಕಲ್ಲಿ ಬಂದ್ರಲ್ಲ, ಇವ್ರು ನೋಡ್ಕೊಂಡು ಸೀದಾ ಫಾಲೋ ಮಾಡ್ಕೊಂಬಂದು ಹೋಟ್ಲಿಗೆ ಬರ್ತಾನೆ ಇವನು. ನೀವು CC ಕ್ಯಾಮ್ರಾ, ಹೋಟ್ಲಲ್ಲಿ CC ಕ್ಯಾಮ್ರಾ ನೀವು ನೋಡ್ಬೋದು. ಬಂದರೆ ತಿಂಡಿ ತಿನ್ನಕ್ಕೆ ಕೂತಿರೋರು ಹಿಡ್ಕೊಂಡು ಎಳ್ಕೊಂಡು ವಾಡದ್ದು. ನನಗೆ ಫೋನ್ ಮಾಡ್ತಾರೆ, ಯಾರು ನಾನು ಸ್ನಾನ ಮಾಡಕ್ಕೆ ಹೋಗ್ತಿದ್ರು, ಓಡ್ ಬರ್ತೀನಿ ನನ್ನ ಕಾರ್ ತಗೊಂಡು. ಯಾರು ಹೊಡೆದಿದ್ದು? ಚೆನ್ನಾಂಡ್ ಮಕ್ಕಳು, 3 ಜನ ಮಕ್ಕಳು. ಇಡೀ ಸಾಕ್ಷಿ, ಹೋಟ್ಲ್ ಸಾಕ್ಷಿ ಇದೆ. ನನ್ನ ನರಸಿಂಹಮೂರ್ತಿ ಕೈ ಬಿಟ್ಬಿಟ್ಟು ಅಂತ SP ಅವ್ರು ಹೇಳ್ತಾರಲ್ಲ, ನರಸಿಂಹಮೂರ್ತಿ ಮೇಲೆ ತನಿಖೆ ಆಗಲಿ ಹಾಕಿ, ಇನ್ನೊಂದು ತನಿಖೆ ಮಾಡಿಸಿ, ಇವನು ಇನ್ನು ಮಕ್ಕಳು ಬಂದು ಹೊಡೆದ್ರು ಆ ಹುಡುಗನಿಗೆ. ಯಾರು ಕೋಟೆಯವರು? ನಂದೀಶ್ ಕೋಟೆಯವನ, ಬನವಾಡಿ ಗವಿಸಿದ್ದ ಕೋಟೆಯವನ, ಮದ್ದೂರು ನಾಗಣ್ಣ ಕೋಟೆಯವನ, ಜಂಪನಹಳ್ಳಿ ರಾಮಕೃಷ್ಣ ಕೋಟೆಯವನ. ಯಾರು ಹೋಟ್ಲು ಹೇಳ್ಕೊಂಬಂದು ಹೊಡೋದು? ಈ ಒಂದು ವಾಟ್ಸಪ್ ಹಾಕಿರ್ತಾರಲ್ಲ, ಇದಕ್ಕೆ ನೀನು ಯಾವನ ಹಾಕಂತೇಳಿ ಹಿಡ್ಕೊಂಬಂದು ಹೊಡಿತಾರೆ ಚೆನ್ನಾಗಿ. ಅಷ್ಟೊತ್ತು ನಾನೇ ಸಡನ್ನಾಗಿ ಕಾರ್ ತಗೊಬರ್ತೀನಿ. ನಾನು ಕಾರ್ ತಗೊಬರ್ತಾನೆ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕರಿಗೆ, ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಫೋನ್ ಮಾಡ್ತೀನಿ. ನಾನು ಬರೋಷ್ಟು ಅವ್ರು ಬರ್ತಾರೆ, ನೋಡ್ತಾರೆ ಪ್ರಕರಣನ. ಆ ಹುಡುಗನ ನಂದೀಶನ ಅವ್ನಿಗೆ ಕೆಳಗೆ ಕುಳಿತಾ ಇರ್ತಾರ. ಫೋಟೋ ವಿಡಿಯೋ ಇದೆಯಪ್ಪ, ಅದು ನೋಡ್ರಿ, ಅದನ್ನು ಪತ್ತೆ ಮಾಡ್ರಿ. ವಿಡಿಯೋ ಇದೆ. ನಮ್ಮ ಕಬಿನಿ ಶಿವಲಿಂಗ ಜನತಾ ತೀರ್ಪಿನ ಮುಖ್ಯಸ್ಥರು ಅವರೇ ವಿಡಿಯೋ ಮಾಡಿರ್ತಕ್ಕಂಥದ್ದು. ಅವ್ನು ತುಳಿದಿರೋದನ್ನ ಆ ಹುಡುಗನ ಹಾಕೊಂಡು ಎಲ್ಲ ಅಪ್ಪ ಮಕ್ಕಳು ಮುಗಿದು ತುಳಿದಿರ್ತಾರೆ. ನಮ್ಮ ಹೆಸರು ಸೇರಿಸ್ತಾನೆ, ತಪ್ಪಲ್ಬೋದು. ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟಷ್ಟು FIR ಮಾಡ್ತಷ್ಟು ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ನರಸಿಂಹಮೂರ್ತಿ ಕೈ ಬಿಟ್ಬಿಟ್ಟು ನಾನು ನರಸಿಂಹಮೂರ್ತಿ ಹೊಡೆಯಕ್ಕೆ ಹೋಗಿದ್ದ, ಹಾಲ್ನಳ್ಳಿ ನಂದೀಶನ್ಗೆ, ಅಥವಾ ನಿನ್ನ ಮಗನ ಹೊಡೆಯಕ್ಕೆ ಬಂದಿದ್ದು ನಾವು. ನೀನು ಹೊಡೆದಿರೋದು ಬೇರೆ ಹಳ್ಳಿಗೆ ಬಂದಿರ್ತಕ್ಕಂಥ ಜನ ಹೊಡೆದಿದ್ದಾರೆ ನೀವು, ಕೋಟೆಯವ್ರು ಅಂದ್ಬಿಟ್ಟು ಅಲ್ವಾ? ಸೊ ಇವೆಲ್ಲ ಉದ್ದೇಶ ಇಟ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಆ ಬನವಾಡಿದ ಹಿಂಗೆ, ಈ ಮದ್ದೂರ್ದು ಹಿಂಗೆ ಅಂತ ಇವನು ದಿನ ಬೆಳಗ್ಗೆ ಯಾರು SP ಬರಲಿ, DC ಬರಲಿ, ಬರೀ ಕಂಪ್ಲೇಂಟ್ ಕೊಡೋದು. ಫಸ್ಟ್ ಒನ್ನು ಚೆಕ್ಕು ಬಡ್ಡಿ ದಂಧೆ ಕೇಸು, ಎರಡನೇದು ಪ್ರೆಸ್ ಮೀಟ್ ಮಾಡಿ ಡೆಫಾರ್ಮೇಷನ್ ಕೇಸ್ ಹಾಕಿರೋದು, ಮೂರನೇದು ವಾಟ್ಸಪ್ಲಿ ಹಾಕಿದ್ವಲ್ಲ, ಅದಕ್ಕೆ ಅವನ ಮೇಲೆ ಈಗ ನಂದೀಶ್ ಹೊಡೆಯಕ್ಕೆ ಹೋಗಿ ಕೇಸ್ ಹಾಕೋದಲ್ಲ. ಈ ಉದ್ದೇಶವೆಲ್ಲ ಇಟ್ಕೊಂಡು ಮಾಡಿರ್ತಕ್ಕಂಥ ಆಪಾದನೆ.